ಶಾಸ್ತ್ರಾದಿಗಳ ಶ್ರದ್ಧೆಯನ್ನು ಇಟ್ಟುಕೊಂಡು ತನ್ನಲ್ಲಿರುವಂಥ ದೋಷಗಳನ್ನು ಕಡಿಮೆ ಮಾಡ್ತಾ ಜೀರೋಕ್ಕೆ ತಂದಿಟ್ಟು ಶಾಸ್ತ್ರ ಹೇಳಂತೆ ನಡ್ಕೊಂತ ಹೋದ್ರೆ ಮನುಷ್ಯ ಯಾವ ಮಟ್ಟಕ್ಕೆ ಹೋಗಬೇಕು, ಯಾವ ಸ್ಥಿತಿ ಬಂದು ನಿಲ್ಲಬೇಕು ಅಂತ ನಮಗೆ ಮಹಾತ್ಮರು ಹೇಳ್ತಾರೋ. ಭಗವಂತ ಈ ಶರೀರಕ್ಕನ್ನು ಉದ್ದೇಶ ಕೊಟ್ಟಾನು, ಆ ಉದ್ದೇಶ ಸಫಲ ಆಗ್ತದೆ, ಆಗೇ ತೀರ್ತದೆ. ಅದಕ್ಕೇನು ಸಾಲಿ ಕಲಿಬೇಕು ಅಂತಿಲ್ಲ, ಹಿಂದೆ ನಾವೇನೇನು ಮಾಡಪ್ಪ ನಮ್ಮ ಕಡೆಯಿಂದ ಏನಾಗತ್ತದು ಅನ್ನುವಂಥದ್ದು ಇಲ್ಲ. ಅದಕ್ಕೆ ಶಂಕರಾಚಾರ್ಯ ಸಾಧನ ಚತುಷ್ಟಯಗಳನ್ನು ಪ್ರಾರಂಭ ಮಾಡಿ ಮನುಷ್ಯನಿಗೆ ವಿವೇಕ ಅಂತ ಭಗವಂತ ಕೊಟ್ಟು ಕಳ್ಸೋಣ, ಅದನ್ನು ಜಾಗೃತ ಮಾಡ್ಕೋಬೇಕು. ವಿವೇಕ ಗಟ್ಟಿ ಆಗ್ತಂದ್ರೆ ವೈರಾಗ್ಯ ಗಟ್ಟಿ ಆಗ್ತದೆ. ವೈರಾಗ್ಯ ಅಂದರೆ ಎಲ್ಲ ವಿಷಯಾದಿಗಳಲ್ಲಿ ತಿನಿಸು ಉಣಿಸು, ನನಗೆ ನನ್ನ ಮಾತು ನಡಿಬೇಕು, ನನಗೆ ಗೌರವ ಕೊಡಬೇಕು, ಎಲ್ಲ ಈಗ ವಿಷಯಾದಿಗಳು ಅಂತ ಹೇಳ್ತಾರೆ. ಇವುಗಳನ್ನು ಕಡಿಮೆ ಮಾಡ್ಕೊತ ಆ ಭಗವಂತ ಹೇಳಿದ ಮಾರ್ಗ ನಡೀಬೇಕು ಅಂತ ನಿಶ್ಚಯ ಮಾಡ್ಕೊಂಡು ಇವುಗಳಲ್ಲಿ ತ್ಯಾಗ. ಯಾಕೆ ಇವ್ಯಾವು ನಮಗೆ ಕಡತನಕ ಸುಖ ಕೊಡುವು, ಅತ್ಯಂತ ಸುಖ ಕೊಡುವ ಅಲ್ಲ. ದುಃಖವನ್ನೇ ಕೊಡು. ಅರ್ಥವನ್ನು ಅಂದರೆ ದುಡ್ಡನ್ನು ಮೊದಲು ಮಾಡಿಕೊಂಡು ಹಂಗೆ ಮಾಡ್ತಾ ಅವ್ರು ಹೇಳಿದ ದಾರಿ ನಡೆದ್ರೆ ನಾವು ನಿಶ್ಚಿತವಾಗಿ ಭಗವಂತ ಏನೇ ಮನುಷ್ಯ ಜನ್ಮ ಅನ್ನೋದು ಕೊಟ್ಟಾನು, ಅದಕ್ಕೊಂದು ಗುರಿ ಹೇಗೆ ಕೊಟ್ಟಾನು. ಉಳಿದ ಪ್ರಾಣಿ ಪಶುಗಳಿಗೆ ಈ ಗುರಿ ಅನ್ನೋದಿಲ್ಲ. ತಮ್ಮ ಪ್ರಾರಬ್ಧವನ್ನು ಮುಗಿಸಿ ಮುಂದೆ ಹೋಗ್ತಾವೆ, ಅವಕ್ಕೆ ಪ್ರಮೋಷನ್. ಮನುಷ್ಯನಿಗೆ ಪ್ರಮೋಷನ್ ಇಲ್ಲ. ಪ್ರಮೋಷನ್ ಮಾಡಿಕೊಳ್ಳೋದು, ಕೆಳಗೆ ಹೋಗೋದು ಮನುಷ್ಯನ ಕೈಯಾಗ ನಿಮಗೆ ಬಿಟ್ಕೊಟ್ಟ. ಇಷ್ಟು ನಿಮಗೆಲ್ಲ ಸಹಕಾರಗಳನ್ನು ಕೊಟ್ಟೆ. ಏನೇನು ಬೇಕೋ ಮನುಷ್ಯನಿಗೆ, ಯಾವುದಕ್ಕೆ ಆ ಗುರಿ ತಲುಪಲಿಕ್ಕೆ ಏನೇನು ಬೇಕೋ ಅದೆಲ್ಲ ಕೊಟ್ಟೇನೆ. ಅದನ್ನು ಸದುಪಯೋಗ ಮಾಡಿಕೊಂಡು ಮೇಲೇರ್ದು ಏರ್ತಿ ಇಲ್ಲ, ನೀ ಏನು ಹೇಳೋ ನಮಗೆಲ್ಲ ಗೊತ್ತಿಲ್ಲ ಅಂಥೇಳಿ ಮಾಡಬಾರದ್ದನ್ನು ಮಾಡ್ಕೊತ ಹೋದ್ರೆ ನಿನಗೆ ಕೆಳಗೆ ಬರ್ತಾರೆ. ಪ್ರಾಣಿಗಳು ಕೆಳಗೆ ಹೋಗಿಲ್ಲ, ಅವಂದವು. ಯಾಕೆ ಅಷ್ಟು ಯೋನಿ ದಾಟಬೇಕಲ್ಲ. ಅದಕ್ಕೆ ಇವನಿಗೆ ಯೋನಿ ದಾಟೋದಲ್ಲ, ಕೆಳಗೂ ಬಿಡೋಕ್ಕೆ ಸಾಧ್ಯದ, ಮೇಲಿನ ಹೋಗಕ್ಕೆ ಸಾಧ್ಯದ. ಅತಿ ಮೇಲೆ ಅಂದರೆ ಇನ್ನು ಮೇಲೆ ಬರಬಾರ್ದಂಗೆ ಮಾಡ್ಕೊಳ್ಳಿ. ಅರ್ಥಾತ್ ಮುಕ್ತನಾಗೋದು ಇಲ್ಲಿ ಮನುಷ್ಯ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ. ಅದಕ್ಕೆ ಇಲ್ಲಿ ಶಂಕರಾಚಾರ್ಯರು ಸಾಧನ ಚತುಷ್ಟಯವನ್ನು ಹೇಳಿ ಇವ್ರು ಮಸ್ತ್ ಒಂದು ಮಾತನ್ನು ಅಲ್ಲಿ ತೀರ್ಸ್ಕೊಳ್ತಾರೆ, ಭಾಳ ಚೆಂದ. ಅವ್ರು ಹೇಳ್ತಾರೆ, ಮಂದ ಮಧ್ಯಮ ರೂಪಾದಿ ವೈರಾಗ್ಯೇಣ ಶಮಾದಿನ ಪ್ರಸಾದೇನ ಗುರೋ ಸೇಯಂ ಪ್ರವೃದ್ಧ ಸೂಯತೆ ಫಲಂ. ಅವ್ರು ಹೇಳ್ತಾರೆ, ಮುಮುಕ್ಷು ಅನ್ನಂಥ ಅಂದರೆ ಮೋಕ್ಷ ಬೇಕು ಅಂತ ಅಪೇಕ್ಷೆ ಮಾಡೋ ಅಂಥವ ಮಂದ ಮಧ್ಯಮ ಸ್ಥಿತಿಯೊಳಗೆ ಇದ್ದರೂ ಇನ್ನು ಆ ಮುಮುಕ್ಷುತ್ವ ಅನ್ನುವಂಥದ್ದು ಆ ಶಬ್ದ ಪ್ರಯೋಗ ಮಾಡೋದು ತೀವ್ರ ಮುಮುಕ್ಷುತ್ವ ಅಂತೇಳಿ. ಅಂದರೆ ಅದೇ ಬೇಕು ಅಂತ ಪೂರ್ಣವಾದ. ಅದಕ್ಕೆ ನಾ ಎಲ್ಲ ಕಥೆ ಹೇಳ್ತಾ ಇದ್ದೆ, ಜಾತ್ರೆಯಾಗ ತಾಯಿ ಕಳ್ಕೊಂಡು ಹುಡುಗ ಏನಾದರೂ ಸಮಾಧಾನ ಆಗಿಲ್ಲ, ತಾಯಿನೇ ಬೇಕು, ಹಂಗೆ ಅದೇ ಬೇಕು ಅಂತ ಅನಿಸ್ತು. ಹಂಗೆ ಅಂಥ ತೀವ್ರ ವೈರಾಗ್ಯ ಇಲ್ಲ. ಅಂಥ ಮುಮುಕ್ಷುತ್ವ ಮಂದ ಅಂದರೆ ಬೇಕಪ್ಪ ನನಗೂ ಮೋಕ್ಷ ಆಗಬೇಕು, ಅರ್ಥಾತ್ ನಾನು ಮುಕ್ತಿಯನ್ನು ಪಡಿಬೇಕು ಅಂತ ಸಾಮಾನ್ಯವಾದಂಥ ಮಧ್ಯಮ. ಮಂದ ಮಧ್ಯಮ ಸ್ಥಿತಿಯೊಳಗಿದ್ದರೂ ಮಂದ ಮಧ್ಯಮ ಅಂತ ಶಬ್ದ ಪ್ರಯೋಗ ಮಾಡ್ಯಾರಿಲ್ಲ, ಅಧಮ ಶಬ್ದ ಪ್ರಯೋಗ ಮಾಡಿಲ್ಲ. ಮಂದ ಮಧ್ಯಮ ಆ ಸ್ಥಿತಿಯೊಳಗೆ ಇದ್ದರೂ ಕೂಡ ನಮ್ಮಂಥವ್ರಿಗೆ ಹೆಂಗೆ ಆಕೈತ್ರಿ ಅನ್ಬೇಡಪ್ಪ. ಆ ಸ್ಥಿತಿಯಲ್ಲಿ ವೈರಾಗ್ಯದಿಂದಲೂ ಮತ್ತು ಶಮದಮಾದಿ ಸಾಧನಗಳಿಂದಲೂ ಗುರುವಿನ ಅನುಗ್ರಹದಿಂದಲೂ ಅದು ಬೆಳ್ಕೋತ ಹೋಗಿ ಯಾವುದು ಮುಮುಕ್ಷುತ್ವ ಅನ್ನುವಂಥದ್ದು ಆ ಮಧ್ಯಮ ಮಂದ ಸ್ಥಿತಿ ಮಧ್ಯಮ ತೀವ್ರ ಗುರು ಮುಮುಕ್ಷುತ್ವ ಹಂಗೆ ಹಾಕೋಂತ ಹೋಗಿ ವೃದ್ಧಿ ಆಗಿ ಅಂತ ಶಬ್ದ ಪ್ರಯೋಗ ಮಾಡಿ ಶಂಕರಾಚಾರ್ಯ. ಅಂದರೆ ನಿನ್ನ ಅದೇ ಬೇಕು ಅಂತ ಹಾಕತ್ತೆ. ಹಂಗೆ ಆಗಿ ತಕ್ಕ ಫಲವನ್ನು ಉಂಟು ಮಾಡುತ್ತದೆ. ಯಾವುದು ಮುಮುಕ್ಷುತ್ವ ಅನ್ನುವಂಥದ್ದು ತೀವ್ರ ಆಗ್ತಾ ಇವಾಗ ಪ್ರಾರಂಭದೊಳಗದ ಮಂದದ ಅಂದರೆ ಅಷ್ಟು ಪೂರ ಇಲ್ಲ, ಮಧ್ಯಮದ ಅಂತ ಸ್ವಲ್ಪ ತಿಳಿತದೆ. ಆ ಸ್ಥಿತಿಯೊಳಗಿದ್ದಾಗ ಮುಖ್ಯವಾದಂಥದ್ದು ವೈರಾಗ್ಯ. ಅದಕ್ಕೆ ಮನಸ್ಸು ನೀಡೋದಾಗುವುದಿಲ್ಲ ಅಂತ ಅರ್ಜುನ ಕೇಳಿದ ಅದನ್ನೇ ಹೇಳ್ತಾರೆ.
ಅದೇನ ಅಭ್ಯಾಸೇನ ಕೌಂತೆಯ ವೈರಾಗ್ಯ. ನೀನು ಅಭ್ಯಾಸ ಮಾಡ್ತಾ ಹೋಗು, ನಾ ಇದು ಮಾಡಬೇಕಲ್ಲ ಬೇಕಲ್ಲ ಅನ್ನೋಂಥ ಮನಸ್ಸು ಹಿಡಿತದೆ. ಇದು ತಪ್ಪು ಮಾಡ್ತದೆ, ನೀನು ಮಾತಾಡ್ತದೆ, ಮಾಡಬೇಡ ಅನ್ಕೊಂತ ಹೋಗು. ಮತ್ತು ಈ ಕಡೆ ಯಾಕೆ ನಮ್ಮ ಮನಸ್ಸು ಚಂಚಲ ಆಗ್ತದೆ? ಯಾಕೆ ಮನಸ್ಸು ಚಂಚಲ ಆಗ್ತದಂದ್ರೆ ಇದ್ರ ಕಡೆ ಆಶೆ ಮೊದಲಿಂದ ಭಾಳ ಎಷ್ಟೋ ಜನ್ಮಾಂತರದಿಂದ, ಒಂದು ಜನ್ಮದ್ದಲ್ಲ. ಅದಕ್ಕೇ ಇಲ್ಲೇ ಅನೇಕ ಮಹಾತ್ಮರು ಕೂಡ ಒಂದೇ ಮಾತನ್ನು ಹೇಳ್ತಾ ಇದ್ದಾರೆ. ಈ ಶರೀರದ ಬಗ್ಗೆ ಮಾತನ್ನು ಹೇಳ್ತಾರೆ. ಸಮರ್ಥ ರಾಮದಾಸ್ ಹೇಳ್ತಾರೆ, ಮನುಷ್ಯ ಅನ್ನುವಂಥದ್ದು ಏನು ತಯಾರಾಗ್ತದೆ ಅದು ಪೂರ್ವ ಜನ್ಮದ ಅದಕ್ಕೆ ಪುಣ್ಯ ಒಂದು ಕೆಲಸ. ಎರಡನೇದ್ದು ಭಾಳ ಮಹತ್ವದ್ದು ಈ ಜನ್ಮದ ಪ್ರಯತ್ನ. ಮೂರನೇದು ಗುರುಕೃಪಾ. ಈ ಮೂರು ಸಂಗತಿಗಳು ಬೇಕು. ಹಿಂದೆ ಮಾಡಿದಂಥ ಪುಣ್ಯ, ಆ ಪುಣ್ಯ ಪಾಪದ ಫಲವಾಗಿ ನಿನಗೆ ಸುಖ ದುಃಖಗಳು ಬರ್ತಾವೆ, ಹೌದಾ? ಆಮೇಲೆ ಅದನ್ನು ಬದಲಿ ಮಾಡ್ಕೊಳ್ಳು. ಅರ್ಥಾತ್ ನಾನು ಹಿಂದೆ ಮಾಡಿದಂಥ ತಮಸ್ ಗುಣ ಇದ್ರೆ ಇಲ್ಲಿ ಚಿದ್ಲಿಕ್ಕೆ ಆಗ್ತದೆ. ಪ್ರಾಣಿ ತಿಳ್ಕೊಡ್ರಿ, ತಗಣಿ ರಕ್ತ ಹೀರು, ತಗಣಿಯೇ ನೀನು ಈ ರಕ್ತ ಹಿಡಿದು ಪಾಪ ಆಗ್ತದೆ ಅಂತ ಶಾಸ್ತ್ರ ಹೇಳಿಲ್ಲ. ಸಿಂಹವೇ ರಕ್ತ ಹೀರಬೇಡ, ಪ್ರಾಣಿಗಳು ಕೊಲ್ಲಬೇಡ ಅಂತ ಅದಕ್ಕೆ ಅಹಿಂಸೆ ಹೇಳಕ್ಕೆ ನಡೆಯಂಗಿಲ್ಲ. ಅವಕ್ಕೆ ಸಾಧ್ಯ, ಅವಕ್ಕೆ ಪಾಪನ ಬರೋಂಗೂ ಇಲ್ಲ. ಅವು ಮತ್ತು ಕೀಳಕ್ಕೆ ಹೋಗೋದಿಲ್ಲ, ಅವು ಮತ್ತು ಮುಂದೆ ಹೋಗೋ ಆ ಯೋನಿ ದಾಟಿ. ಎಷ್ಟು ಯೋನಿ ಅಂತಂದಾರೆ? 84 ಲಕ್ಷ ಅಂಥೇಳಿ ಶಾಸ್ತ್ರ ಹೇಳದ. ನಿಜಗೊಂಡ್ರೆ ಇನ್ನೂ ದೂರ ಹೋದ್ರು. ಎಲ್ಲಿ ತನಕ ಹೋದ್ರು? ಗರಿಯನೆಲ್ಲವನು ಇಡೀ ಭೂಮಿ ಎರಡು ದೊಡ್ಡದ ನೋಡಿ, ಇದನ್ನು ಕುಟ್ಟಿ ಪುಡಿ ಮಾಡೋದು, ಸಣ್ಣಗೆ ಪುಡಿ ಮಾಡಿ ಉಪ್ಪು ಅಂತ ಹಾಸಿರಪ್ಪ. ಅವಾಗ ಕಣಗಳು ಎಷ್ಟು ಹೋಗ್ತಾವ್ರಾಗ? ಆ ಕಣ ಅಷ್ಟು ಯೋನಿ ದಾಟ್ಬೇಕಂತ ಎಷ್ಟು ಕಟ್ಟಿ ನೋಡಿ. ಆಮೇಲೆ ಈ ಥರ ಸಮರ್ಥ ರಾಮದಾಸ್ ಹೇಳು 84 ಲಕ್ಷನ ಏಕಾ ಯೋನಿ ಕೋಟಿ ಫೇರ. ಒಂದು ಯೋನಿ ಮತ್ತು ಕೋಟಿ ಸಲ ತಿರುಗಿ ಅಂದ ಬಳಿಕ ಮತ್ತೆ ಕೆಲಸ ನಿಜಗೊಂಡ್ರೆ ಅದೇ ಹಂಗೆ ಹೋಗ್ಬೇಕಾಕತಿ. ಅದನ್ನು ಬದಲಿ ಮಾಡ್ಕೊಳ್ಳೋಂಥ ಸ್ಥಿತಿ ನಿನಗಿಲ್ಲ. ಆ ಮುಮುಕ್ಷುತ್ವವನ್ನು ಮಧ್ಯಮ ಇದು ಮಂದಕ್ಕೆ ತೊಗೊಂಬ. ಮಂದ ಇದು ಮಧ್ಯಮಕ್ಕೆ ಹೋಗಿ ಮಧ್ಯಮ ತೀವ್ರ ಮಾಡ್ಕೊ. ಇದು ಮನುಷ್ಯ ತನ್ನ ಗುಣಗಳನ್ನು ಬದಲಿ ಮಾಡ್ಕೊ. ಯಾವ ಗುಣಗಳನ್ನು? ನಿನಗೆ ತಮೋ ಗುಣ, ತಿನ್ನೋದು ಉಣ್ಣೋದು ಮಲ್ಕೊಳಪ್ಪ, ಈ ಗುಣ ಆಯ್ತು ಕೆಟ್ಟ. ಇದರಿಂದ ತೆಗೆದುಹಾಕಿ ಸ್ವಲ್ಪ ರಜೋಗುಣಕ್ಕೆ ಬಾ. ಸ್ವಲ್ಪ ಏನಾರ ಮಾಡಬೇಕು. ಕರ್ಮಣ್ಯವಾಧಿಕಾರಸ್ಥೆ ಅದನ್ನೇ ಹೇಳಿ. ನಾ ಏನಾರ ಮಾಡಬೇಕಪ್ಪ, ಉಂಡು ಮಕ್ಕೊಂಡು ನಡೆಯಂಗಿಲ್ಲ, ನಿನ್ನ ಜೀವನ ಬರ್ಬಾದಾಗ್ತದೆ, ಏನಾರ ಮಾಡು ಅಂತೇಳಿ ಹಂಗೆ ಅದನ್ನು ಮಾಡ್ತಾ ಮೇಲೆ ಏರು. ಇದು ಮನುಷ್ಯ ಜನ್ಮ ಸಾಧ್ಯ. ಮನುಷ್ಯ ಜನ್ಮ ಮಾತ್ರ ಸಾಧ್ಯ. ಉಳಿದ ಯಾವ ಕಡೆ ನಾಯಿ ಅದೇನು ತಗಣಿ ಸಿಂಹ ಆಕಳ ಹಾಲು ಕೊಡೋದು ಖರೆ, ಆದರೆ ಆಕಳ ಮುಕ್ತ ಆಗುವಂಥ ಅವಕಾಶ ಇದೆ. ಮತ್ತು ಮನೆಯೇ ಬೇಕು. ನಾವು ಭರತನ ಕಥೆಯನ್ನು ಕೇಳಿ, ಭರತ ಮುನಿ ಎಲ್ಲ ಬಿಟ್ಟು ಬಂದಿದ್ದ, ತಪಸ್ಸು ಮಾಡ್ದ. ಆದರೆ ಏನಾಯ್ತು? ಮೋಹಕ್ಕೊಳ ಎದುರು ಚಿಗುರಿನ ವ್ಯಾಪಾರ ಮಾಡಿದ ಏನು ತಪ್ಪಿಲ್ಲ. ಆದರೆ ಅದು ಹಿಂದೆ ಬೆನ್ನು ಹತ್ತಿ ತನ್ನ ತಪಶ್ಚರ್ಯ, ತನ್ನ ಧ್ಯಾನ ಇವೆಲ್ಲವನ್ನು ಬಿಟ್ಟು ಅದಕ್ಕೆ ಭಗವಂತ ಏನೋ ಸ್ವಲ್ಪ ಭಗವಂತನಷ್ಟು ಕರುಣಾ ಯಾರೂ ಇಲ್ಲ ಅಂತ ತಿಳ್ಕೊಡ್ರಿ. ಭಗವಂತನಷ್ಟು ಕರುಣಾಶಾಲಿ ಯಾರ್ಯಾರೂ ಇಲ್ಲ. ಒಬ್ಬ ಗುರುವಿನ ಹತ್ರ ಒಬ್ಬ ಮಗ ಭಾಳ ಕೆಟ್ಟಾಗಿದ್ದಂತ. ಆ ಗುರುಗಳ ಹತ್ರ ಹೋದಂತ. ಹೋಗಿ ಏನು ರೀ ನನ್ನ ಮಗ ಭಾಳ ಕೆಟ್ಟನ, ಹಂಗಾತು ಹಿಂಗಾತು ಅಂತೇಳಿ ಕೆಟ್ಟ ಆತ. ಅಂತಂದ್ಬಿಟ್ಟು ಹಂಗಾರೆ ಹಿಂಗೆ ಮಾಡು, ನಿಮ್ಮ ಮಗನ ನನ್ನಂತೆ ಕರ್ಕೊಂಬ, ಹೌದಾ? ಆ ಗುಡ್ಡದ ಮೇಲೆ ಹೋಗಿ ಕಟ್ಟಿಗೆ ಹಾಕಿ ಬೆಂಕಿ ಹಾಕು, ಈ ಹುಡುಗನ ಕೈ ಕಾಲು ಕಟ್ಟಿ ಹೋಗಿ ಆ ಬೆಂಕಿಯಾಗಿ ಹಾಕಿಬಿಡು. ಏನು ರೀ ಸ್ವಾಮ್ಯಾರ ನೀವು, ನನ್ನ ಮಗ ಅವ್ನು ಬೆಂಕಿಯಾಗ ಹಾಕಲಿ, ಏನು ಹೇಳ್ತೀರಿ ನೀವು? ಇವತ್ತಿಲ್ಲ ನಾನು ಸುಧಾರಿಸನವ, ಮಾಡಂಗಿಲ್ಲಪ್ಪ ನನ್ನ ಮಗ ಬೆಂಕಿಯಾಗ ಹಾಕಲಿಲ್ಲ ಅಂತಂದಂತೆ. ಗುರುಗಳು ನಗಾಕತ್ರ. ನೋಡು, ನಿನ್ನ ಮಗನ ನೀ ಬೆಂಕಿಯಾಗ ಹಾಕಕ್ಕೆ ಒಲ್ಲೆ ಅಂತಿ, ಹಂಗೆ ಭಗವಂತ ನಿನಗೆ ಹಾಳು ಮಾಡ್ಯಾನ. ನಿನ್ನ ಕೆಟ್ಟ ಮಾಡೋದಿಲ್ಲವ. ಅವ್ನು ಸುಧಾ ಮಾಡಿ ಇವತ್ತು ಕೇಳ್ತಾನೆ, ನನ್ನ ಮಗ ನನ್ನ ಜೀವದ ಮನುಷ್ಯನ ಜೀವನ ಕೊಟ್ಟೆ ಇವಾಗ, ಇವತ್ತು ನನ್ನ ಮಾತು ಕೇಳ್ತಾನೆ, ನಾಳೆ ನನ್ನ ಮಾತು ಕೇಳ್ತಾನಂತ ದಾರಿ ನೋಡ್ತಾನವ. ಅದು ಸ್ವಲ್ಪನೇ ಇತ್ತಾವದ ನಿನ್ನ ಮೇಲೆ ತೋತಾನೆ. ಅಪ್ಪಿಚೇತ್ಸು ದುರಾಚಾರನೇ ಇರೋಲ್ಲ, ಕೆಟ್ಟ ಇರೋಲ್ಲ. ಮತ್ತು ನಾವೆಲ್ಲ ಚಂದ್ರಕಾಂತನ ಕತೆ ಕೇಳಿ ಎಷ್ಟು ಪಾಪ ಮಾಡಿದವ. ನಾರದ್ರ ಮಾತು ಕೇಳ್ದ, ಒಂದು ಪುಣ್ಯದ ಯಾವಾಗ ತಿರುಗ್ತೈತೆ ಬರಂಗೆ ಗಪ್ಪನ ತಿರುಗ್ದ. ಅವಾಗ
ವಾಲ್ಮೀಕಿ ಮಹರ್ಷಿ ಆದ ರಾಮಾಯಣ ಬರೆದ, ತಪಶ್ಚರ್ಯ ಎಷ್ಟು ಮಾಡ್ದ, ಕೂತು ಬೆಳೀತಂತ ಮ್ಯಾಲೆ ಅಲ್ಲಿ ತನಕ ತಪಸ್ಸು ಮಾಡ್ಕೊತ ಕುಂತ. ಹಂಗೆ ಭಗವಂತ ಒಮ್ಮೆ ಅವನು ನನ್ನ ಪಾಲಿಗೆ ಬಂದ ಅಂತಂದರೆ ಅಪಿಚೇತ್ಸು ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್. ಒಮ್ಮೆ ನನ್ನ ಕಡೆ ಬಂದರೆ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತ ಹೋಯ್ತು. ಅವನು ಮುಟ್ಟೆ ಮುಟ್ತಾನಪ್ಪ ದಾರಿನ, ಅವಾಗಿನ್ನ ದಾಪು ಅನ್ಬೇಡ, ವಾಲ್ಮೀಕಿ ಋಷಿ ಅಂದ್ವಿ ನಾವು. ಹಂಗೆ ಭಗವಂತ ಮಾಡ್ತಪ್ಪ ಅಂದ ಬಳಿಕ ನಿನ್ನ ಮಗ ಕೆಟ್ಟದನಂತ ನೀ ಹೆಂಗೆ ಒಲ್ಲೆ ಅಂತೀಯೋ ಬೆಂಕಿಯಾಗ ಹಾಕಕ್ಕೆ. ಭಗವಂತ ಎಲ್ಲರೂ ಮಕ್ಕಳು ಅವ್ನ ಮಕ್ಕಳು ನಾವು ನಮ್ಮನ್ನು ಕೆಟ್ಟ ಮಾಡ್ತಾನೋ ಇಲ್ಲ, ಇವತ್ತಿಲ್ಲ ನಾಳೆ ಸುವಾಸಿ, ಇವತ್ತಿಲ್ಲ ನಾಳೆ ಸುವಾಸಿ ಅಂತೇಳಿ ಕಷ್ಟಗಳು ಯಾಕೆ ಕೊಡ್ತಾನೆ ಭಗವಂತ? ಎಚ್ಚರ ಆಗಲಿ ಅಂತ ಕೊಡ್ತಾನೆ. ಹೆಂಗೆ ತಾಯಿ ತಪ್ಪು ಮಾಡ್ದ ನನ್ನ ಮಗ ಹೊಡಿತಾನೆ, ತಪ್ಪು ಮಾಡಬೇಡಪ್ಪ ಇನ್ನು ಈಗ ಮಾಡಿದೆ ನೋಡು ಹೊಡಿತಾನೆ. ಒಳಗೆ ಹೋಗಿ ಅಯ್ಯೋ ನನ್ನ ಮಗ ಹೊಡೆದ್ನೆ ನಾನು ದೇವ್ರ ಮುಂದೆ ಆಟ ಅಂತ ಅಂದರೆ ಭಗವಂತ ಎಷ್ಟು ಕಾಳಜಿ ಮಾಡ್ತಾನೆ. ಮೇಲೆ ಇವತ್ತಿಲ್ಲ ನಾ ದಾರಿ ಮಾಡಿ ಕಡೀಕ ಮತ್ತೇನು ಮಾಡಪ್ಪ ಅನಿವಾರ್ಯ ಮತ್ತು ಬೇರೆ ಇವನಿಗೆ ಹಾಕಿ ಶಿಪಾಮ್ಯಜ ಶ್ರೀಮಾನ್ ಮೂಢ ಜನ್ಮನಿ ಜನ್ಮನಿ ಇಷ್ಟು ಮಾತು ನನ್ನ ಕೇಳಿದ್ರೆ ಆತ ಸಾಯ ಕೊಲ್ಲಾಗಿಲ್ಲ. ಮತ್ತು ಮುಂದಿನ ಜನ್ಮ ಅಂತ ಆನು ನಾನು ಪಾಪಾದಿ ಗುಣದಿಂದ ಗಿಡ ಮರ ಪಶು ಆಗಿ ಜನ್ಮ ಮಾಡಬೇಕಾಗ್ತದೆ. ಮತ್ತು ಇನ್ನೇನು ಮಾಡ್ಬೇಕು? ಇಂಥ ಜನ್ಮ ಕೊಟ್ಟೆ, ನಿನಗಿಂಥ ಅವಕಾಶವನ್ನು ಕೊಟ್ಟೆ, ಮಾಡಲಿಲ್ಲ ಅಂದರೆ ಮತ್ತೆ ಮೊದಲಿಂದ ನಡಿ, ಮತ್ತು ಮೊದಲಿಂದ ಮನೆ ತಿಂದ ನಡಿ ಅಂತನು. ನೋಡಿ ಇವತ್ತು ಒಂದು ಯೋಜನೆ ಬಂದದಿ. ಮೊದಲು 8ದವರಿಗೆ ಫೇಲ್ ಮಾಡ್ತಿದ್ರು, ಮನೆ ಯೋಜನೆ ಕೇಳಿದಿಲ್ಲ. ಈಗ 5th ಮತ್ತು 8th ಫೇಲ್ ಮಾಡೋಂಗಿಲ್ಲ. ಈಗ ಫೇಲ್ ಮಾಡೋದು ಮತ್ತು ಅವ್ರಿಗೆ ಅವಕಾಶ ಇಡೋದು, ಮತ್ತು 2-3 ತಿಂಗಳ ಅವ್ರಿಗೆ ಮತ್ತೆ ಸ್ಪೆಷಲ್ ಟ್ಯೂಷನ್ ಹೇಳೋದು, ಟ್ಯೂಷನ್ ಮತ್ತೆ ಪರೀಕ್ಷೆ ಕೊಡೋದು. ಅವಾಗೂ ಪಾಸ್ ಆಗಿಲ್ಲ ಅಂದರೆ ಮತ್ತೆ 8ಕ್ಕ. ಹಾಗೆ ಭಗವಂತ ಈ ಜಗ ಕೊಟ್ಟಾನಪ್ಪ. ಇಂಥ ಎಲ್ಲಿದ್ವ ಶುಚೀನಾಂ ಶ್ರೀಮತಾಂಗೆ ಯೋಗ ಭ್ರಷ್ಟೋ ವಿಜಾಯತೆ. ಮತ್ತು ಇಷ್ಟು ಮಾಡ್ಯಾನ, ಮತ್ತು ಆಗಲೂ ಮಾಡ್ತಾನೆ ನಡಿ, ಮತ್ತು ಮೊದಲಿಂದ ಶುರು ಮಾಡಿ. ಹಂಗೆ ಭಗವಂತ ಇಲ್ಲಿ 3 ಸಂಗತಿ ಶಮಾಧಿ ಸಾಧನಗಳಿಂದಲೂ ಗುರುವಿನ ಅನುಗ್ರಹದಿಂದಲೂ ವೃದ್ಧಿಯಾಗಿ ಯಾವುದು ವೃದ್ಧಿ ಆಗ್ತದೆ? ಮುಮುಕ್ಷತ್ವ ವೃದ್ಧಿಯಾಗಿ ತಕ್ಕ ಫಲವನ್ನು ಅದು ಪಟ್ಟೆ ಕೊಡ್ತದಪ್ಪ ಅಂತ ಇಲ್ಲೇ. ಅಂದರೆ ಯಾರೂ ನಿರಾಶೆ ಆಗೋದಿಲ್ಲ, ಆದರೆ ವೈರಾಗ್ಯ ಹೆಚ್ಚು ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಬೇಕು. ಇದು ನಮ್ಮ ಪ್ರಯತ್ನ. ಇದು ಸೈಡ್ ಬಿಸ್ನೆಸ್. ನಾ ಹೇಳ್ತಾರೆ ಹೋಗೋಗ್ತಾ ಟಪಾಲ ಹಾಕಿ ಹೋಗುವಂತಲ್ಲ, ನಾ ತಿಂತೇನೆ, ನನ್ನ ಗುಣ ಬಿಡೋಂಗಿಲ್ಲ, ಆದರೂ ನಾನು ವೈರಾಗ್ಯ ಆಗಂಗಿಲ್ಲ. ಮುಕ್ತಿ ಅನ್ನೋದು ಸೈಡ್ ಬಿಸ್ನೆಸ್ ಅಲ್ಲ. ಹೋಗೋಗ್ತಾ ಇನ್ನೊಂದು ಪತ್ರ ಹಾಕಿ ಹೋಗೋಗ್ತಾ ನಮ್ಮ ಮನೆಗೆ ಭೇಟಿಯಾಗಿ ಹೋಗು ನಡೆಯಂಗಿಲ್ಲ. ಅದೇ ಬೇಕು ಅನ್ನೋಂಥ ತೀವ್ರವಾದಂಥ ಆ ವೈರಾಗ್ಯ ಗಟ್ಟಿಗೆ ಬೆಳೆದು ಅದಕ್ಕೆ ಅನೇಕ ಮಹಾತ್ಮ ಹೇಳ್ತಾರೆ ಏನಪ್ಪ ಅಂತಂದರೆ ಭಗವಂತ ಇಂಥ ವಿವೇಕ ಕೊಟ್ಟ. ಎಂಥ ವಿವೇಕ? ನಿತ್ಯ ನಿತ್ಯ ಅನಿತ್ಯ, ನಿತ್ಯ ಯಾವುದು ಅನಿತ್ಯ, ಇದನ್ನು ಬೆಳೆಸ್ಕೊಂತ ಹೋಗಿ ಕೊನೆಗೆ ಆತ್ಮಾನಾತ್ಮ ಮಾಡ್ಕೊಳ್ಳೋಂಥ ನಿನ್ನ ಕೈ. ಇದನ್ನು ಕೊಟ್ಟಾನ. ಇದರ ದುರುಪಯೋಗವೇ ದುಃಖಕ್ಕೆ ಕಾರಣ. ದುಃಖಕ್ಕೆ ಏನು ಕಾರಣ? ವಿವೇಕ ಬಳಸಿಕೊಂಡು, ವಿವೇಕವನ್ನು ಬೆಳೆಸಿಕೊಂಡು ನೀನು ನಿನ್ನ ಅಜ್ಞಾನವನ್ನು ತೆಗಿಲಿಕ್ಕೆ ಸಾಧ್ಯದ. ಆದರೆ ಅದನ್ನು ಮಾಡೋಂಗಿಲ್ಲ ಅಂತಂದ್ರೆ ಏನೇನಪ್ಪ ಆರಾಮ್ ಕೊಟ್ಟಲ್ಲ. ಮತ್ತು ಅವಾಗ ಹೇಳಿದ್ರಿ ಭಗವಂತ ಇದೇ ಜನ್ಮ ಮುಕ್ತಿ ತಗೋಣ. ಇಲ್ಲಪ್ಪ, ಬಹುನಾಮ್ ಜನ್ಮ ನಾಮಂತೆ ಹೇಳಲ್ಲ. ಈಗ ತಿನ್ನಕ್ಕೆ ಸಿಕ್ಕೈತಿ ಮಾಡಿ, ಆರಾಮ್ ಸಿಕ್ಕೈತಿ ಮಾಡಿ, ಇದು ನಡೆಯ. ಇಷ್ಟನ್ನು ಕೊಟ್ಟನಪ್ಪ ಭಗವಂತ, ಇಂಥ ವ್ಯವಸ್ಥೆ ಕೊಟ್ಟ. ಇದ್ರ ಸದುಪಯೋಗ ಮಾಡ್ಕೊಂಡು ಅಂದರೆ ವಿವೇಕದ ಸದುಪಯೋಗ ಮಾಡ್ಕೋ. ಗುರುಗಳನ್ನು ಕೊಟ್ಟ ಅದ್ರ ಸದುಪಯೋಗ ಮಾಡ್ಕೋ. ಬರೀ ಊಟ ಮಾಡ್ತೀನಿ ಅಂತ ಅಲ್ಲ, ಅದು ಸದುಪಯೋಗ ಮಾಡ್ಕೊಂಡು ಅಂದ್ರೆ ಅದಕ್ಕೇ ಶಾಸ್ತ್ರಕಾರ ಭಾಳ ಚಂದ ಹೇಳಿ. ಗುರು ಪರಂಪರಾ ರಹಿತಾನ, ಪರಂಪರಾಯಿಂದ ಬಂದಿರಬೇಕು. ಮತ್ತು ಅಶ್ರುತ ವೇದಾಂತ ಕೇಳಿಲ್ಪ, ಆರಾಮಿದ್ರೆ ಆರಾಮ ಪಾತ್ರ ಮಾಡ ಮನೆ ಚಲೋ ಆಕತಿ ಎಮ್ಮೆ ಅಂದರೆ ಇದಲ್ಲ ಅಶ್ರುತ ವೇದಾಂತ ವಾಕ್ಯಾನ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿನ ಜ್ಞಾನನಿಷ್ಠ ಆಗುವುದೇ ಇಲ್ಲ. ಅಂದರೆ ಗುರು ಪರಂಪರೆ ಬೇಕು, ಶಾಸ್ತ್ರ ಕೇಳಬೇಕು, ಅದರಿಂದ ಜೀವನ ನಡೆಸ್ಕೋಬೇಕು. ಆಮೇಲೆ ತೀವ್ರವಾದಂಥವೆ ಅಂದರೆ ಅತ್ಯಂತ ಬಹಿರ್ವಿಷಯಾಸಕ್ತ ಬುದ್ಧಿ ಅಂದ್ರೆ ಭಾಳ ಶಬ್ದ ಪ್ರಯೋಗ ಭಾಳ ಚಂದ ಮಾಡ್ತಾರೆ. ಅಂದರೆ ಸಾಮಾನ್ಯವಾಗಿ ಮನೆ ಮಾಡ ಮಕ್ಕಳು ಹೇಳೋದು, ಮನೆ ಮಾಡೋದು, ಇದು ಮಾಡೋದಂತಲ್ಲ. ಅದು ಅತ್ಯಂತ ಅದನ್ನೇ ಹೆಂಗೆ ಚಿಗುರಿನ ಅವ್ನು ಬೆಳೆಸಿ ಅದಕ್ಕಷ್ಟೇ ಏನು ತಂದು ಕೊಟ್ಟ, ದೊಡ್ಡದಾತು ಹೋಗ್ತೀನಿ ಅದು ಬಿಟ್ಟಿದ್ರೆ ಹಾಕಿ ಅದು ತಂದು ಜಪ ತಪ ಎಲ್ಲ ಬಿಟ್ಟ, ಅದು ಆಗಬಾರ್ದು. ಅದಕ್ಕೆ ಅಂಥ ಒಂದು ಬದಲಾವಣೆ ಮಾಡ್ಕೊಳ್ಳೋದು ಆತಂದ್ರೆ ನೀನೇನು ಮಾಡ್ತೀಯ? ಆ ಮುಮುಕ್ಷತ್ವ ಏನು ಫಲ ಕೊಡಬೇಕು ಅಂದರೆ ಮುಕ್ತನಾಗಬೇಕು, ಆ ಫಲ ಕೊಡ್ತಾಯಿದ್ದಪ್ಪ ಅಂತ. ಇದನ್ನು ಚಿನ್ಮಯ ಅನ್ನೋದು ವರ್ಣ. ಮುಮುಕ್ಷತ್ವದ ಇಚ್ಛೆಯು ಕೆಲವರು ಉತ್ಕಟವಾಗಿಲ್ಲದಿರಬಹುದು.
ನಾನು ತೀವ್ರ ಮುಮುಕ್ಷತ್ವ ಅಷ್ಟು ಇರಲಿಕ್ಕಿಲ್ಲ ಒಬ್ಬೊಬ್ಬರ ನೋಡಿ. ಅಪೂರ್ಣತೆಯ ಬಂಧನದಿಂದ ಮುಕ್ತರ ಬೈಕೆ ಮಂದ ಆಗಿರ್ಬೋದು. ಮಂದ, ಮಧ್ಯ, ತೀವ್ರ. ಮಂದ ಅಂದರೆ ಅಗದಿ ಎಳೆಯದೈತಪ್ಪ. ಮಧ್ಯ ಅಂತಂದ್ರೆ ಪಕ್ವಾಗ ಬಂದೈತಿನೂ ಪಕ್ವಾಗಿಲ್ಲ. ಆಮೇಲೆ ಮಧ್ಯ ಪಕ್ವಾಗ್ಯದ ಪೂರ. ಮಂದ, ಮಧ್ಯ, ತೀವ್ರ. ಅದ ತೀವ್ರಕ್ಕೆ ಬಂದಿಲ್ಲ ಇನ್ನೂ. ತೀವ್ರಕ್ಕೆ ಬರೋ ಸಾಧ್ಯದ ಮಾಡ್ಕೋಬೇಕು ನೀವು. ಅದಕ್ಕೆ ವಿವೇಕ ಕೊಟ್ಟ. ಮಂದವಾಗಿರ್ಬೋದು, ಆದರೂ ಇಲ್ಲ ಶಮಾಧಿ ಸಾಧನೆಗಳಿಂದ ಮತ್ತು ವೈರಾಗ್ಯದ ಅಭ್ಯಾಸದಿಂದ ಮಂದ ಬಯಕೆಯು ತೀವ್ರವಾಗಿ ಮೋಕ್ಷದ ಆಕರ್ಷಣೆ ಹೆಚ್ಚಾಕೋಂತ ಹೌದಪ್ಪ ಬೇಕನ್ನೋದು ಅಂಥೇಳಿ ಅದು ಆಕರ್ಷಣೆ ಹೆಚ್ಚಾಗ್ತದೆ. ನಿತ್ಯಾನಿತ್ಯ ವಿವೇಕ ಉಳ್ಳವನು ಅನಿತ್ಯ ವಸ್ತುನ ಆಸೆ ಬಿಟ್ಟು, ಇವೆಲ್ಲ ಅನಿತ್ಯ, ಏನೇನು ನಿನಗೆ ಇವದಾವ ಎಲ್ಲವೂ ಅನಿತ್ಯ, ಏನೇನು ಈ ಸುಖ ಸಿಗ್ತದೋ ಇವೆಲ್ಲ ಅನಿತ್ಯ ತಿಳ್ಕೊಡಪ್ಪ. ಮಸ್ತ್ ಪೈಕಿ ಉಂಡೆಪ್ಪ, ಹೌದಾ? ಅದನ್ನೇ ಹೇಳಿ ಮಸ್ತ್ ಪೈಕಿ ಉಂಟು. ಹಾಂ ಒಬ್ಬನು ಸಾಕು ನೀನು ಬೇಕಾ ಕೊಟ್ಟು ತುಂಬ ಸಾಕು ಅಂತೇನೆ. ಭಗವಂತ ವ್ಯವಸ್ಥೆ ಇಟ್ಟಾನೆ ಇಷ್ಟು. ಆದರೂ ಆಮೇಲೆ ಒಂದು 4 ತಾಸು ಆತಂದ್ರೆ ಮತ್ತೆ ಹಸಿವಿನ ಆಗೋದೆ. ಅಂದ್ರೆ ಇವೆಲ್ಲ ನಿತ್ಯ ಅಂತಿರೋಣ. ಹಸಿವೆ ಅನ್ನುವಂಥದ್ದೊಂದು ರೋಗ. ಊಟ ಅಂದು ಔಷಧ ಇಷ್ಟು ಮಾಡಿ ಅದಕ್ಕೆ ಮಜಾಸಿರು ಹೇಳಿದ್ರು, ಔಷಧ ಅಂಥೇಳಿ ನೀವು ಊಟ ಮಾಡಲಿಲ್ಲ ಅಂತ ತಿಳ್ಕೊ, ಮುಂದೇನಾಕೈತಪ್ಪ ಅಂದರೆ ಔಷಧವನ್ನೇ ಊಟವನ್ನಾಗಿ ಮಾಡ್ಬೇಕಾಕೈತೆ. ನೀ ಪರಿಸ್ಥಿತಿ ಹಿಂಗೆ ಬರ್ತೈತಿ. ಅಂದರೆ ಹೆಚ್ಚಾಗಿ ನೀ ಪಥ್ಯ ಮಾಡಿ ಏನು ಮಾಡ್ಬೇಕು ಅಷ್ಟು ಮಾಡಲಿಲ್ಲ ಅಂದರೆ ಅವಾಗ ಏನು ರೀ ಹೇಳ್ತಾರೆ ನೋಡ್ರಿ, ಏನು ಇದ್ರ ಜೀವನ ಡಬ್ಬಿ ನೋಡಿರಿ ಗುಳಿಗೆ ಇವಿಲ್ಲಿ ಗ್ರಹಣಂಗನೇ ಇಲ್ಲರಿ ನಮ್ಮ ಇದ್ರ ಮೇಲೆ ನಮ್ಮ ಜೀವನ. ಮುಂಜಾನೆ ಎದ್ದ ಕೂಡಲೇ ಊಟ ಮಾಡೋಕ್ಕಿಂತ ಮೊದಲು ಒಂದು 4 ಗುಳಿಗೆ, ಊಟ ಮಾಡಿದ ಮೇಲೆ ಒಂದು 4 ಗುಳಿಗೆ, ಮಧ್ಯಾಹ್ನ ಒಂದು 4 ಗುಳಿಗೆ, ಊಟ ಮಾಡಿದ ಮೇಲೆ ಅಂದರೆ ಒಂದು ಡಬ್ಬಿ ಬೈಯೋದನ್ನು ತಂದು ಕೂಡ ಅದು ಅವ ಹೇಳಿದ ಎಷ್ಟು ಕರೆಕ್ಟ್. ಅದು ಗುಳಿಗೆ ಅಂದ್ರೆ ಔಷಧವನ್ನೇ ಊಟವನ್ನಾಗಿ ಮಾಡ್ಕೋಬೇಕಾಗತ್ತೆ ನೀ ಪರಿಸ್ಥಿತಿ. ಅದು ಈಗ ಎಚ್ಚರಾಗಪ್ಪ ಅಂತ. ಈಗ ಎಚ್ಚರಾಗಿ ಊಟ ಹಸಿವೆ ಅನ್ನೋ ಒಂದು ರೋಗ ಊಟ ಔಷಧ ಅಂತ ತಗೋ. ಔಷಧ ಹೆಂಗೆ ತೊಗೋತೀವೋ ಹಂಗೆ ತಗೋ. ಅಂದರೆ ಏನು ಬೇಕಾಗಲ್ಲ, ಇದು ಬೇಡ ಅಂತ ಹಾಕಬೇಡ ಅಂತ. ಹಂಗೆ ಆ ಸಾಧನೆ ವೈರಾಗ್ಯದ ಅಭ್ಯಾಸ. ಅದಕ್ಕೆ ಅಭ್ಯಾಸ ಏನಂತ ಕೌಂತೆಯ ವೈರಾಗ್ಯ ಅಂದರೆ ಅಭ್ಯಾಸ ಮಾಡಬೇಕು. ವೈರಾಗ್ಯ ಇದ್ದರೆ ಎಲ್ಲ ಹಿಡಿತಾ ಬರ್ತದೆ. ಯಾವುದು ಮನಸ್ಸು ಹಿಡಿಸ್ತಾ ಬರ್ತೈತಿ ಅನುಸಾರ ಆ ಮನಸ್ಸು ಹಿಡಿತಾ ಬಂದರೆ ಎಲ್ಲನೂ ಇರಿತಾ ಬಂತು. ಹಂಗೆ ಆಕರ್ಷಣೆ ಹೆಚ್ಚಾಗ್ತದೆ. ಎದ್ರದ್ದು ಮುಮುಕ್ಷತ್ವ. ಹೌದಪ್ಪ ನಾನು ಮುಮುಕ್ಷತ್ವ ಹೊಂದಬೇಕು, ತೀವ್ರ ಮುಮುಕ್ಷು ಆಗಬೇಕು. ಆದಾಗನೇ ಆ ಮುಕ್ತಿ ಅನ್ನೋದು ಲಭಿಸಿದ್ರೆ ಇನ್ನೊಮ್ಮೆ ಹುಟ್ಟು ಬರಬೇಕಂತ ಜವಾಬ್ದಾರಿ ಅರ್ಥ ಕಾರಣನೇ. ಹುಟ್ಟಿ ಬರೋದ ಕಾರಣ ಏನಪ್ಪ? ಹುಟ್ಟಿ ಬರೋ ಕಾರಣ ಏನು? ಆಶಾನು ಭವಬೀಜ. ಭವಬೀಜ ಯಾವುದು? ಅದ ರಾಗದಿ ಬೇರಿನೂ ಆ ಭವಕ್ಕೆ ಅಂದರೆ ಹುಟ್ಟೋದಕ್ಕೆ ಬೇರೆ ಏನಪ್ಪ ಅಂದರೆ ಬೇಕು ಆತ ಆ ಭಗವಂತ ಈ ಜನ್ಮ ಕೊಟ್ಟೆ ಮುಂದಿನ ಜನ್ಮ ಕೊಡ್ತೀವಿ. ಮಕ್ಕಳ ಬೇಕು. ಅದೇ ಮಕ್ಕಳ ಕೊಡ್ತಂಕೂ ಮಕ್ಕಳ ಬೇಕು ಅಂತಂದ್ರೆ ಅಲ್ಲಿ ಮುಂದೋಗಿ ಮಜಾಸಿರ ಅಠವಲ್ಲಿ ಅನ್ಕೊಟ್ಟೆ. ಈ ಜೀವ ಅನ್ನೋದು ಈ ಪ್ರಾಣ ಹೋಗ್ತದಲ್ಲ, ಈ ಶರೀರ ಬಿಟ್ಟು ಹೋಗ, ಅದಕ್ಕೆ ಆಕಾರ ಇರಂಗಿಲ್ಲ ಅಂತ ತಿಳ್ಕೊ. ಅದೊಂದು ಗಿಡ ಹಾಕ್ಕೊಂಡಿರ್ತದೆ. ಅದಕ್ಕೆ ಮನುಷ್ಯ ಜನ್ಮದ್ದು ಪಾರ್ಶಾಲಿಟಿ ಅದಕ್ಕೆ ಬೇಕು ಅಂತಿಲ್ಲ, ಮೋಗಿಲ್ಲ. ಅದಕ್ಕೆ ಲಕ್ಷ್ಯ ಏನೈತಿ? ಮಕ್ಕಳ ಬೇಕು. ಅವಾಗ ವಿಚಾರ ಮಾಡಿ ಯಾವ ಯೋನಿಯೊಳಗೆ ಗಬಕ್ಕನ ಮಕ್ಳು ಹೆಚ್ಚಾಕಪ್ಪ ಅಂತ ನೋಡ್ತಿರ್ತಂಥದ್ದು. ಆ ವಿಚಾರ ಮಾಡಿ ಯಾವನಿಪ್ಪ ಬೆಕ್ಕ ಎಷ್ಟಿರ್ತಾವ ಒಂದೆರಡು, ಆಡು ಇಂಥೊಂದೆರಡು, ಅದು ಹೆಚ್ಚು ಮಕ್ಕಳ ಹಿಡಿದಪ್ಪ ರಾಡ್ಯಾಗ ಗುರು ಮಾಡ್ತದೆ. ಅವು ನಮ್ಗೆ ಅದು ಏನು ಸಾಕು ಮಕ್ಕಳ ಹಂಗೆ ಅಲ್ಲಿ ಹೋಗ್ಬೇಕಾಕೈತೆ ನೋಡಿ ಅಂತ. ಅದು ಸಾಧ್ಯನೇ, ಅದು ಸುಳ್ಳು ಮಾತು ಅಂತಲ್ಲ. ಅದಕ್ಕೆ ಮಕ್ಕಳ ಬೇಕು, ಅದನ್ನು ಬೇಕು. ಹಂಗೆ ಯಾಕಪ್ಪ ಯಾವಾಗ ಸಾಯ್ತಿಲ್ಲ ಮನುಷ್ಯ ಅವಾಗ ಏನು ಇಚ್ಛೆ ಮಾಡ್ತೀವೋ ಎಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರ ತಮೇವಾಪಿ ಕೌಂತೆಯ ಸದಾ ತದ್ಭಾವ. ಆ ಭಗವಂತ ನೆನೆಸ್ಕೊಂತೀರು ಗಣೆ. ಅದಕ್ಕೆ ಯಾಕಪ್ಪ ಈಗ ಅವಾಗ ನೆನೆಸಿದಾಯ್ತು ಅಂದರೆ ಅವಾಗ ನೆನಪು ಬರೋಂಗಿಲ್ಲ. ತಿಳ್ಕೊ, ಸಂತಂಕ ಏನು ವಿಚಾರ ಮಾಡ್ತೀವೋ ಆಯುಷ್ಯ ತುಂಬ ಏನು ವಿಚಾರ ಅದು ಬರ್ತದೆ ತಲೆಯಾಗ, ಕೊಂಡೆ ಬರೋದಿಲ್ಲ. ಮನುಷ್ಯ ಮಾಡಕ್ಕೆ ಕರ ಕಸಬರಿ ತಿಂತದ್ದು ಇದೇ ಬರೋದು. ಮತ್ತೊಂದೇನು ಇವು ಬೇಕಾದಷ್ಟು ಉದಾಹರಣೆ ಕೊಟ್ಟು. ಒಬ್ಬ ದೊಡ್ಡ ವ್ಯಾಪಾರಸ್ಥ, ಕಿರಾಣಿ ಅಂಗಡಿ ಜೋರಿದ್ದು. ಅವಾಗ ಮತ್ತೆ ಅಲ್ಲಿ ಯಾರಿಗಾರು ಕೊಟ್ಟ ನಾವು ಬರೋದು ಹಚ್ಚಲಾರ್ದು ನಮ್ಮಪ್ಪ ಕೊಡ್ತಾನಂತೇಳಿ 6 ಮಂದಿ ಮಕ್ಳು ಅಂತ ಅವಾಗ ಒಂದು ಸ್ವಲ್ಪ ಎಚ್ಚರ ಮಾಡುವಾಗ ಔಷಧ ಕೊಟ್ಟರು. ಬರ್ತಾವ ಹಿಂಗೆ ಎಚ್ಚರ ಮಾಡ್ಕೊಂಡು ರಾಮ್ ಎಲ್ಲದನ, ಭೀಮ್ ಎಲ್ಲದನ, 5 ಮಂದಿ ಹಚ್ಚಲಾರಪ್ಪ. ಅವ ಎಲ್ಲದ ಅವನು ಇಲ್ಲೇ ಅದನಪ್ಪ.
ಹಾಂ, ಎಲ್ಲರೂ ಇಲ್ಲಿ ಒಂದು ಅಂಗಡಿ ನೋಡ್ತಿರೋ ಅನ್ನಂತಾವ ವ್ಯಾಪಾರಸ್ಥವ ಈತ ಕರ ಕಸ್ಬರ್ಚಿಂದ ಅಂದಂಗೆ ಅಂಗಡಿ ಎಲ್ಲರೂ ಇಲ್ಲೇ ಕುಂತಿರಲ್ಲ ಅಂಗಡಿಗೆ ಹೋಗ್ರಿ ಅಂತ ಅಂದರೆ ಸಾಯ್ತಾನಂತ ಎಲ್ಲರೂ ಬಂದಾರ ಅಂಗಡಿ ನೋಡ್ಕೊಡ್ರಿ ಅಂತ ವ್ಯಾಪಾರಸ್ಥ ಇದಾಗೈತಿ. ಹಂಗೆ ನೀ ಏನು ಮಾಡ್ತೀವೋ ಅದೇ ಬರ್ತೈತೆ ಅಂದ ಬಳಿಕ ಈಗಿಂದನ ತಯಾರಿ ಮಾಡು. ಯಾವುದರಿಂದ ಅಭ್ಯಾಸ ಮಾಡು. ಯಾಕೆ ಯಾವಾಗ ಬರ್ತೈತೆ ಯಾವಾಗ ಬರೋಂಗಿಲ್ಲ, ಸಾಯೋದಂತೂ ಗ್ಯಾರಂಟಿ. ಅದು ಯಾವಾಗ ಅದು ಈಗಿಂದ ಅದರದ ತಯಾರು ಮಾಡೋ. ಕೊನೆ ಹೊತ್ತು ನಾವು ಅದ ಬರ್ತದೆ, ನಿನ್ನ ಮುಂದೆ ಅದೇ ಯೋನಿ ಬರ್ತದೆ. ಅದಕ್ಕಾಗಿ ವೈರಾಗ್ಯದ ಅಭ್ಯಾಸದಿಂದ ಮಂದ ಬಯಕೆಯು ತೀವ್ರವಾಗಿ ಮೋಕ್ಷದ ಆಕರ್ಷಣೆ ಹೆಚ್ಚಾಗುತ್ತೆ. ನಿತ್ಯಾನಿತ್ಯ ವಸ್ತು ವಿವೇಕವುಳ್ಳವನು ಅನಿತ್ಯ ವಸ್ತುನ ಆಸೆ ಬಿಡ್ತಾನೆ. ಇದು ಅನಿತ್ಯ, ಯಾವುದು ನಿತ್ಯ ನಮ್ಮ ಕೂಡ ಬರುವಂಥದ್ದಿಲ್ಲ. ನಿನ್ನ ಕೂಡ ಬರೋದು ಯಾವುದಪ್ಪ? ನೀ ಮಾಡಿದ ಪುಣ್ಯ, ನೀ ಮಾಡಿದ ವಾಸನೆಗಳು, ಸತ್ವರಹಿತ ಮಗಳು, ಇವು ನೀ ಮಾಡಿದ ಜ್ಞಾನ. ಇಲ್ಲೇ ಜ್ಞಾನ ಪಡ್ಕೊಂಡು ಮುಂದೆ ಬರ್ತೈತೆ. ಎಲ್ಲರೂ ಗುಣಕರ್ಮ ವಿಭಾಗಶಃ ಅಂತದ್ದು. ಜ್ಞಾನಿಗಳು ನಿನ್ನ ಜ್ಞಾನವೂ ಬರ್ತೈತೆ ಅದು ಭಾಳ ಖರೆ ನೋಡಿ. ಎಷ್ಟು ಮಂದಿ ನೋಡ್ತಾನೆ, ಏನು ರೀ ಕನ್ನಡ ಶಾಲೆಯಾಗಿರ್ತಾನೆ ಭಾಷಣ ಕರ್ಕೊಂಡು ಹೋಗ್ತಿದ್ರು ನೋಡು. ಮ್ಯಾಟ್ರಿಕ್ ಆಗೋರೊಳಗೆ ಗಣಪತಿ ಉತ್ಸವ ಭಾಷಣ ಕರ್ಕೊಂಡು ಆಗೋದು, ಅವ್ನು ಕರ್ಕೊಂಡು ಕ್ಯೂ ಹಚ್ತಿದ್ರು ನಾವು ಬರಕ್ಕೆ. ಹಂಗೆ ಆ ಜ್ಞಾನ ಹಿಂದಿನ ಜನ್ಮದ ಇರ್ತೈತೆ. ಅದು ಅನೇಕರಿಗೆ ಏನು ರೀ ಮತ್ತು ಈ ವಯಸ್ಸಿನಾಗ ಹಾಕತ್ತಾರಲ್ಲ, ಹಿಂದಿನ ಜನ್ಮದ ಬಂದೈತಿ. ಎರಡು ಸಂಗತಿ ಇರ್ತದೆ. ಹಿಂದಿಂದೂ ಅದು ಹಿಂದಿನ ಜನ್ಮದ ಪುಣ್ಯ, ಆ ಜ್ಞಾನ ಮತ್ತು ಈಗಿನ ಪ್ರಯತ್ನ, ಗುರು ಕೃಪಾ, ಇವು ಮೂರೂ ಸಂಗತಿಗಳು ಅಲ್ಲಿ ಅವಶ್ಯನ. ಆ ಜ್ಞಾನಕ್ಕೂ ಅವಶ್ಯಕತೆ. ಆದರೆ ನಾನು ಜ್ಞಾನಿ ಅಂತ ಅಹಂಕಾರ ಬಂತು, ಪತನ ಆಕೈತಿ. ಈ ಮಾತು ಬೇರೆ. ನಾನಂದ್ರೇನು, ನಾ ದೊಡ್ಡ ಭಾಷಣಕಾರ, ನಾನು ಇಷ್ಟು ಶಾಸ್ತ್ರ ಚಂದ ಹೇಳವ, ನನ್ನ ಹೇಳೋರು ಇದಮಿತ್ತಮ್, ಇದು ಹಿಂಗೆ ಅಂತ ಹೇಳವ ನಾನು, ಮತ್ತಾರೂ ಇಲ್ಲ ಅಂತ ಬಂತು, ಬಿದ್ದೆ. ನಮ್ಮ ಕಡೆಯಿಂದ ಭಾಳಷ್ಟು ಮಂದಿ ಇಂಥ ಭಾಳ ಹೈ ಲೆವೆಲ್ ಹೋದವ್ರು ಫೇಲ್ ಆದದ್ದು ನೋಡಿ. ಅಂದ್ರೆ ಇದು ಕೆಟ್ಟ, ಅಹಂಕಾರ ಕೆಟ್ಟ. ಹಂಗೆ ಅವ ಏನು ಮಾಡಬೇಕು? ನಿತ್ಯ ಅನಿತ್ಯ ವಸ್ತುವನ್ನು ವಿಚಾರ ಮಾಡ್ಬೇಕು. ಅನಿತ್ಯ ವಸ್ತು ಆಶಾ ಬಿಟ್ಟು ನಿತ್ಯ ವಾಸ್ತುವನ್ನು ಹುಡುಕಿ ತೆಗಿಬೇಕು. ಯಾವುದು ನಿತ್ಯ ಇದ್ದದ್ದು. ಅವನಲ್ಲಿ ಆತ್ಮ ಸಂಯಮ ಅಂದರೆ ಎಲ್ಲದರಲ್ಲಿ ಹಿಡಿತೊಳಗೆ ಬರ್ತದೆ. ಇಂದ್ರಿಯಗಳ ನಿಗ್ರಹ, ಶಮದ ಮಾದಿಗಳ ಮನಸ್ಸು ಕಂಟ್ರೋಲ್ನಾಗ ಇಟ್ಕೋತಾನೆ. ತಿನಿಸು ಪನಸು ಬೇಡ ಅಂತಾನೆ. ಇಂದ್ರಿಯಾದರೂ ಎಲ್ಲಿ ಹೋಗ್ಬೇಕು ಅಲ್ಲೇ ಹೋಗ್ತಾವೆ ಅಂತ. ಅವಾಗಲೇ ಆತ್ಮ ಸಂಯಮ, ಶಾಂತಿ, ಸಮಾಧಾನ, ದೃಢ ವಿಶ್ವಾಸ, ನೆಮ್ಮದಿಗಳು ತಲೆದೋರಿ ಆತ. ಅದಕ್ಕೆ ನೀ ಅಧ್ಯಾತ್ಮ ದಾರಿ ಹಿಡಿದು ಸಮಾಧಾನ, ಸಂಸಾರ ಕಡೆ ಬಂದು ದುಃಖನ. ಸಂಸಾರ ಅಂದ್ರೆ ಅತಿ ಸಂಸಾರ, ಅದು ಬಡ್ಕೊಂಡು ಮುಗಿತ ಕೆಲಸ. ಸಮಾಧಾನ ಲೆಕ್ಕನೇ ಇಲ್ಲದ. ಇತ್ಲಾ ಬಂದು ಮ್ಯಾಗ ಹಂಗೆ ಮಜಾಸ್ತ್ರಿ ಹೇಳ್ತಾ ಇರ್ತೇನೆ ನೋಡು. ನೀನು ಭಯಂಕರ ಶೆಕೆ ಅದಂತ ತಿಳ್ಕೊ. ಹೋಗೋಕೆ ನಮ್ಮ ಮನೆಗೆ ಅಷ್ಟು ಕುಂತು ಬರ್ರಿ ಅಂತ ನಿಮಗೆ ಹೇಳ್ಯಾಕಾರ ನಮ್ಮ. ಆವಾಗ ಏರ್ ಕಂಡೀಷನ್ ರೂಮ್ ಅವ್ನ ಮನೆ, ಅಲ್ಲೇ ಹೋಗಿ ಕುಂತಿ. ಏನಾಕೈತಿ ನಿನಗೆ? ತಂಪು ಅನಿಸ್ತೈತಿ ಅಂದ್ಕೊಂಡು ಹೋದ್ರು. ಅಂದರೆ ಅಂಥ ಒಂದು ಆ ತಂಪಿನ ಸಹವಾಸ ಮಾಡಿದಾಗನ ನಿನಗೆ ಹೊರಗಿನ ಕಾಗಿವೆಲ್ಲ ಹೋತು ಅಂದ್ಬಳಿಕ ಅಂಥ ಸಂಸ್ಕಾರ ಇದ್ದಂಥ ಆ ಗುರುವಿನ ಸಂಘ ಮಾಡಿದರೆ ಸಾಲ ಆಕೈತೆ. ಅದಕ್ಕೆ ಹೇಳ್ತಾರೆ ಅವು ತಮಾಗೆ ದೃಢ ವಿಶ್ವಾಸ, ನೆಮ್ಮದಿ ತಲೆದೋರಿ ತನ್ನ ಗುರಿಯನ್ನು ಮುಟ್ಟಲು ಅವನು ಹೆಚ್ಚು ಸಮರ್ಥನಾಗ್ತಾನೆ. ಅದಕ್ಕೆ ಮುಮುಕ್ಷತ್ವ ಬೆಳ್ಕೊತ ಹೋಗ್ತದೆ, ತಯಾರಾಗ್ತಾನೆ. ಈ ಸಾಧನ ಚತುಷ್ಟಯಗಳು ಪರಸ್ಪರ ಆಶ್ರಯ ಹೊಂದಿವೆ. ಶಮಕ್ಕೆ ದಮದ ಸಪೋರ್ಟ್ ಬೇಕು, ದಮಕ್ಕೆ ಶಮದ ಬೇಕು. ಅದಕ್ಕೆ ತಿತಿಕ್ಷ ಒಂದಕ್ಕೊಂದೊಂದು ಶಮ ದಮ ತಿತಿಕ್ಷ, ಶ್ರದ್ಧಾ ಆಮೇಲೆ ಸಮಾಧಾನ, ಇವೆಲ್ಲ ಉಪರತಿ ಶ್ರದ್ಧಾ ಸಮಾಧಾನ, ಆರು ಸಂಘ ಅವು ಎಲ್ಲವಕ್ಕೂ ಕೂಡ ಇದಕ್ಕೆ ಅದು ಬೇಕು, ಅದಕ್ಕೆ ಇದು ಬೇಕು. ಹಾಗೆ ಎಲ್ಲ ಒಂದಕ್ಕೊಂದು 6 ಸಂಗತಿಗಳು ಇದ್ದರೂ 6 ಸಂಘ ಒಂದಕ್ಕೊಂದು ಪೋಷಕ ಪೂರಕ. ಅದಕ್ಕೆ ಇದು ಬೇಕು, ಇದಕ್ಕೆ ಅದು ಬೇಕು. ಹಂಗೆ ಅವು ಮತ್ತೊಂದರ ಒತ್ತಾಸೆ ಕೊಟ್ಟು ಒಂದನ್ನು ಸಾಧಿಸಿ ವೃದ್ಧಿ ಅದು ಮತ್ತೊಂದನ್ನು ಒತ್ತಾಸೆ ಅದು ಮಾಡಿ ಇದು ಮಾಡಿ ಅಂತ ಅದರ ವಿಜಯವನ್ನು ಒದಗಿಸಿ. ಅದಕ್ಕೆ ಆ ಶಮಕ್ಕೆ ದಮನ ಸಪೋರ್ಟ್ ಕೊಟ್ಟು ಸಮ ಗಟ್ಟಿ ಮಾಡ್ತದೆ. ಶಮ ದಮಕ್ಕೆ ಶಮದ ಕೊಟ್ಟು ಶಮಕ್ಕೆ ಅದ್ರ ಕೊಟ್ಟು ತಿತಿಕ್ಷೆ ಕೊಟ್ಟು ಒಂದಕ್ಕೊಂದು ಜೋರಾಗ ಅಂದರೆ ಸಮಷ್ಟಿ ಎತ್ತ 6 ಸಂಗತಿಗಳು ಒಂದಕ್ಕೊಂದು ಪೂರಕ ಪೋಷಕ ಮಾಡಿದ್ರೆ 6 ಸಂಗತಿ ಗಟ್ಟಿ ಆಗ್ತಾವೆ ಅಂತ ಹೇಳ್ತಾರೆ. ಆದ್ದರಿಂದ ಮಂದ ಮಧ್ಯಮಾಧಿಕಾರಿಗಳು ನಿರಾಶೆ ಆಗಬೇಕಾಗಿಲ್ಲ. ಈ ಶ್ಲೋಕ ಅದನ್ನು ಹೇಳ್ತಾರೆ. ನಿರಾಶೆ ಆಗಬೇಕಾಗಿಲ್ಲ. ತಮ್ಮ ಸಾಧ್ಯವಾದಷ್ಟು ಅಭ್ಯಾಸ ಮಾಡ್ತಾ ಹೋದ್ರೆ ಅರ್ಥ ಈ ಸಂಘ ಒಂದಕ್ಕೊಂದು ಬೇಕು. ಅಲ್ಲಿ ವೈರಾಗ್ಯ ಬೆಳೆಸ್ಕೊಂತ ಹೋಗಬೇಕು, ಅಭ್ಯಾಸ ಮಾಡ್ಕೊತ ಹೋಗಬೇಕು, ಸೇವಾ ಮಾಡ್ಕೊತ ಹೋಗಬೇಕು. ಅಭಿವೃದ್ಧಿ ತಾನೇ ತೋರ್ತದೆ.
ನಾ ಹೆಂಗೆ ಮುಂದೆ ಬೆಳೆಯಪ್ಪ ಅನ್ನೋದು ನಿನಗೆ ಗೊತ್ತಾಗತ್ತೆ. ಯಾಕಂದ್ರೆ ಶಾಸ್ತ್ರ ಅನ್ನುವಂಥದ್ದು ಪರೀಕ್ಷೆ ಮಾಡೋ ಬೇರೆ ಇಲ್ಲ. ಅಧ್ಯಾತ್ಮದ ಶಾಸ್ತ್ರೊಳಗೆ ನಿನ್ನ ಪರೀಕ್ಷೆ ಬೇರೆದವ್ರಿಲ್ಲ, ನೀನು ಪರೀಕ್ಷೆ ಕೊಡಬೇಕಾಗಿಲ್ಲ. ನಿನ್ನನ್ನು ನೀನು ನಾನು ಶಾಸ್ತ್ರ ಪ್ರಾರಂಭ ಮಾಡೋಕ್ಕೆ ಹೆಂಗಿದ್ದೆ, ಈಗ ಹೆಂಗೆ ಬಂದದ, ಎಲ್ಲಿ ಮಟ್ಟಿಗೆ ನನಗೆ ವೈರಾಗ್ಯ ಬಂದದ, ಎಲ್ಲಿ ಮಟ್ಟಿಗೆ ಅಹಂಕಾರ ಕಡಿಮೆ, ನೀವು ವಿಚಾರ ಮಾಡ್ಬೋದು. ನಮ್ಮದು ಅಹಂಕಾರ ಈಗ ಅದಕ್ಕೇ ಕೊನೆಗೆ ಅವ ಯಾಕೆ ಏನೆಂದು ಪೇಳು ಪರಮಾನಂದ, ನಾ ಹೆಂಗಿದ್ನಪ್ಪ ಭಗವಂತ, ನನ್ನನ್ನೇನು ಮಾಡಿದೆ, ಗುರುವಿನ ಕೊಂಡಾಡ್ತಾನೆ. ಹಂಗೆ ಅವನು ತಾನಾಗಿತ್ತು. ಪರಮ ಗುರಿಯ ಕಡೆಗೆ ನಾವು ಹತ್ತಿರ ಸಾಗು ಸಾಕು, ಆ ಗುರಿ ಕಡೆ ಹೋಗ್ತೇವೆ ನಾವು. ಹಂಗೆ ಇವೆಲ್ಲ ಪ್ರಯತ್ನ ಮಾಡ್ಕೊಂಡು ಅದಕ್ಕೇ ನಾ ಇತ್ಲಾಗ ಹೊಂಟೇನೋ ಇತ್ಲಾಗ ಹೊಂಟ ನೀವು ವಿಚಾರ ಮಾಡಿಗಾಗ್ತದೆ. ಇದು ಸಾಧಿಸ್ಕೊಂತ ಹೊಂಟಿ, ಯಾವುದನ್ನು ವೈರಾಗ್ಯ ಸಾಧಿಸ್ಕೊಂಡು ಹೊಂಟಿ, ಅಹಂಕಾರ ಬಿಟ್ಕೊಳ್ತ ಹೊಂಟಿ. ನನ್ನಲ್ಲಿ ಅಹಂಕಾರ ಏನಪ್ಪ, ನನಗೇನೇನು ಸುಖ ಅದನ್ನು ನಾನು ಹೇಳ್ತಾಗಿಲ್ಲ. ಎಲ್ಲರ ಮನೆಗೆ ಹೋದಾಗ ನೋಡಪ್ಪ, ಈ ಶ್ರೀಮತಿ ಸಿಕ್ಕದ, ಇದು ನಿನಗೆ ನಿನ್ನ ಪ್ರಯತ್ನ ಅಂತ ತಿಳ್ಕೊಬೇಡ, ಆ ಗುರುವಿನ ಆ ಮಹಾತ್ಮನ ದೇವರ ದಯಾ ಅಂತ ತಿಳ್ಕೊ. ಬರೀ ನಿನ್ನಂಗೆ ಪ್ರಯತ್ನ ಮಾಡೋಣ, ಅವ್ರಿಗೆ ಯಾಕೆ ಬೆಳೆದಿಲ್ಲಪ್ಪ, ಅವ್ರಿಗೆ ಯಾಕೆ ವೈಭವ ಬಂದಿಲ್ಲ, ನಿನಗೆ ಯಾಕೆ ಬಂತು? ನಿನ್ನ ಮೇಲೆ ಗುರುವಂತನ ಕೃಪಾ ಅದ, ಪುಣ್ಯ ಅದ, ಗುರು ಕೃಪಾ ಅದ, ಭಗವಂತನ ದಯಾ. ಅದಕ್ಕೆ ಈ ಏನು ನಿನಗೆ ಸುಖ ಬಂದ, ಇದು ನೀನು ತಿನ್ನಬೇಡ, ಹಂಚಿಕೊಡ್ತೀನಿ, ಎಲ್ಲರಿಗೂ ಸಮರ್ಪಣೆ ಮಾಡು. ದಾನ ಧರ್ಮ ಭಗವಂತನ ವ್ಯವಸ್ಥೆ ಮಾಡ್ಯಾರ, ನಮ್ಮ ಋಷಿ ಮುನಿಗಳು ಅದು ವ್ಯವಸ್ಥೆ ಮಾಡಿ. ಹಂಗೆ ತಾನಾಗೆ ನೀನು ಯಾವುದು ಅಭಿವೃದ್ಧಿ ನಾ ಅಭಿವೃದ್ಧಿ ಯಾವ ಅಭಿವೃದ್ಧಿ? ಸಾಹುಕಾರಗೋದ ಅಭಿವೃದ್ಧಿ ಅಲ್ಲ. ಸಾಹುಕಾರ ಯಾವುದು ಮತ್ತೆ ಯಾವಾಗ ಪತನ ಆಗ್ಯಾರ, ಎಂತಿಂತ ದೊಡ್ಡ ಸಾಹುಕಾರ ಬೀದಿ ಕಾರ್ಯವರು ನಾವು ಕಣ್ಣಲ್ಲಿ ಕಂಡೇವೆ. ಅಂದರೆ ಅಭಿವೃದ್ಧಿ ಅಂದರೆ ಆತ್ಮನೆ ಎಲ್ಲೇ ಆತ್ಮ ಸಾಕ್ಷಾತ್ಕಾರ ಕಡೆಗೆ ಹೋಗೋದು ಅಭಿವೃದ್ಧಿ, ಸಂಸಾರ ಕಡೆ ಹೋಗೋದು ಪತನ ದಾರಿ. ಹಂಗೆ ಅಭಿವೃದ್ಧಿ ಮಾರ್ಗ ತಾನೇ ಏನು ಮಾಡ್ಕೊಂಡು ಇವು ಮಾತ್ರ ಮಾಡಬೇಕು. ಏನು ಮಾಡಬೇಕು? ಸಮಾಧಿ ಶಕ್ತಿಗಳನ್ನು ದಟ್ಟ ಮಾಡ್ಕೋಬೇಕು, ಆ ವಿವೇಕದಿಂದ ವೈರಾಗ್ಯ ಗಟ್ಟಿ ಮಾಡ್ಬೇಕು. ಅದಕ್ಕೆ ಎರಡು ಮಾತನ್ನು ಹಗಲೆಲ್ಲ ಆಗಲ್ಲ, ವೈರಾಗ್ಯ ಅಭ್ಯಾಸ, ಈ ಮಾತನ್ನು ಹೇಳಿ. ಹಂಗೆ ಪರಮ ಗುರಿಯ ಕಡೆಗೆ ನಾವು ಹತ್ತಿರ ಹೋಗೋದು ಸಾಧ್ಯ ಆಗ್ತದಪ್ಪ ಅಂತ ಚಿಂತನೆ ನೋಡಿ. ಆದರೆ ಇಲ್ಲಿ ಬಂತು, ಆದರೆ ನಮ್ಮ ದೇಶ ಈಗಿನ ಪರಿಸ್ಥಿತಿ ಅನೇಕ ವಂಚಕ ಗುರುಗಳು ಇದು ಮಾಡಿ ಹುಟ್ಟಿಕೊಂಡು ಅಜ್ಞಾನಿಗಳ ಜನರು ಮೋಸ ಮಾಡೋದು, ಅವ್ರಿಗೆ ಭಾಳ ಲಾಭದಾಯಕ ಕಸಬಾಯಿ, ಅವ್ರಿಗೆ ದುಡ್ಡು ದಂಧೆನೆ. ಅಂದರೆ ಈ ಯಜ್ಞ ಮಾಡು, ಇನ್ನು ಹಿಂಗಾಯ್ತೆ ಇದು ಮಾಡು, ಎಲ್ಲಿ ತನಕ ರೀ ಒಂದು ಕಾಗೆ ಮನೆಯಾಗ ಹೋಗ್ತಾರೆ ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ಕಾಗೆ ಹಿಂಗೆ ಹೋದಪ್ಪ, ಕಾಗೆ ಹೋದ್ ಭಾಳ ಅನಿಷ್ಟದು, ಪಂಚಾಂಗ ತೆಗೆದು ಎಷ್ಟೊತ್ತಿನಾಗ ಹೋಗೈತಿ, ಇಷ್ಟೊತ್ತಿನಾಗ ಹೋಗೈತೆ, ಹಂಗೈತೆ, ಯಜ್ಞ ಮಾಡಿ ಕೆಟ್ಟಲ್ಲ. ಆದರೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ದೊಡ್ಡದವರು ಯಜ್ಞ ಮಾಡೋಂಥದ್ದು ಇರುವುದಿಲ್ಲ, ಅವರು ಅದನ್ನು ಮಾಡಿಸ್ತಾರೆ. ಹಂಗೆ ಅದು ಮಾಡಿ ಅವ್ರು ಹೇಳ್ತೀವಿ, ನೋಡಿ ಪೂಜೆ ಮಾಡೋಕ್ಕೆ ಇಷ್ಟು ಅಡಿಕೆ ಬೇಕು, ಹಿಂಗೆ ಹಾಡ್ಕೊತ ಹೋಗಂತ, ಅಕ್ಕಿ ಇಷ್ಟು ಹಾಕ್ಕೊಂತ ಹೋಗಿ ಏನು ಮಾಡ್ತೀವಿ, ನಮಗೆ ದೊಡ್ಡ ಮೂರ್ತಿ ಪ್ರತಿಷ್ಠಾಪನೆ ಕರಿ, ಒಂದು ಚೀಲ ಅಕ್ಕಿ ಅಂತ ಎಲ್ಲ ಭಾಂಡೆ ಪಡ ಏನೇ ತಂದು ಬಿಡಪ್ಪ ಹೋಗಿ ಅಪ್ಪ ಮೂರ್ತಿ. ಆಮೇಲೆ ನಮ್ಮ ಶ್ರದ್ಧಾ ಏನು ರೀ ಅವ್ರಿಗೆ ಒಂದು ಥಾನ ಅರಿವೆ ಏನು ಮಾಡಲಿಲ್ಲ ಬಿಡಲಿಲ್ಲ, ಅದೇ ಗಾಡಿಗೆ ಮುಗಿತ್ಯ ಕೊಡ ಗಾಡಿಗೆ ಹೇರ್ಕೊಂಡು ಹೋಗಪ್ಪ. ಶ್ರದ್ಧಾ ಅಂತ ಪೋಳು ಏನು ರೀ ಅದ್ರಾಗ ನಮಗಷ್ಟು ಕೊಡಬೇಕು, ಅವ್ರು ಕೊಡಲೇ ಇಲ್ಲ ನೋಡ್ರಿ, ಬಿಡಪ್ಪ ಮರ ನಾ ಕೊಡ್ತೀನಿ ತಗೊಂಡು ಕೊಡೋದು ಅಂದರೆ ಹಿಂಗೆ ಇದು ಆಗ್ತದಪ್ಪ. ಅದು ದಂಧೆನೇ ಆಗಿರ್ತದೆ. ಅವಿವೇಕಗಳಾದ ಜನರು ಆದಷ್ಟು ಶೀಘ್ರವಾಗಿ ಅತ್ಯಂತ ಸುಲಭ ಮಹತ್ವನ ಅಪೇಕ್ಷೆ ಇವರು ಹಿಂಗೆ ಮಾಡ್ತಾರೆ. ಲಘುನ ಆಗಬೇಕು, ಇಂಜೆಕ್ಷನ್ ಮಾಡಿಬಿಡ್ರಿ, ಪತ್ತೆ ಮಾಡೋಕ್ಕಲ್ರಿ, ಇಂಜೆಕ್ಷನ್ ಮಾಡಿಬಿಡ್ರಿ ಆರಾಮಾಗಿ. ಹಂಗೆ ಆ ಆಸೆಯೇ ಅವರನ್ನು ಸುಲಭವಾಗಿ ವಂಚಕರ ಜಾಲ ಸಿಕ್ಕಿಕೊಳ್ಳುವಂಥ ಇದು ಪಾರಮಾರ್ಥಿಕ ಅಷ್ಟೇ ಅಂತಲ್ಲ, ಲೌಕಿಕದೊಳಗೂ ಹಾಗೆ. ಎಷ್ಟು ಮಂದಿ ನೋಡಿ ಒಂದೇ ಹೊರತಾಗ ಡಬಲ್ ಕೊಡ್ತೇನೆ ರೀ ಅಂತಂದ್ರೆ ಎಷ್ಟು ಇಟ್ಟೋರ್ತಾರೆ. ಧಾರವಾಡದವ್ರು ಬಂದು ನಿನ್ಗೆ ಗೊತ್ತೈತೆ ಇಲ್ಲ, ಹೈದರಾಬಾದ್ ಆ ಕಂಪನಿ ಬ್ಯಾಂಕ್ ಅಂತ, ಆ ಬ್ಯಾಂಕಿನೊಳಗೆ ನಿಮಗೆ ಇಷ್ಟಕ್ಕೆ ಲಾಭ ಕೊಡ್ತೀನಿ ಡಬಲ್ ಆಗಿಬಿಡ್ತು. ನೀವೇನು ದುಡ್ಡು ಇಡಬೇಡ, ನಮ್ಗೆ ಕೊಡಬೇಡ್ರಿ, ಲಂಚ ಕೊಡಬೇಡ್ರಿ, ಬ್ಯಾಂಕಿನ ಡಿಪಾಸಿಟ್ ನಿಮ್ಮ ಹೆಸರಲ್ಲೇ ಡಿಪಾಸಿಟ್, ನಿಮ್ಮ ಹೆಸರಲ್ಲೇ ಡಿಪಾಸಿಟ್, ಅವಸರ ಡಿಪಾಸಿಟ್, ಲಕ್ಷಗಟ್ಟಲೆ ಡಿಪಾಸಿಟ್. ಆಮೇಲೆ ನೌಕರಿ ತೊಗೊಳು, ನೌಕರಿಗೆ ನೀವು ನನಗೆ ಕೊಡಬೇಡ್ರಿ, ನಿಮ್ಮ ಹೆಸರಲ್ಲೇ ಅಕೌಂಟ್ ತೆಗೀರಿ, ನಿಮ್ಮ ಹೆಸರಲ್ಲೇ ಜಮಾ ಮಾಡಿ, ಮುಗಿ ಕೆಲಸ. ಏನು ಕೊಟ್ಟ ಡಬಲಾಗಿ ಕೊಟ್ಟಂಗೆ ಮಾಡ್ದ, ಅದನ್ನು ಮಾಡ್ದ. ಆಮೇಲೆ ಮೆಟ್ಟುಗುಡ್ಲೆ ಅವ್ರದ ಅಂಗಡಿ ಮೇಲೆ ಬಾಡಿಗೆ ಹಿಡಿದ. ಆಮೇಲೆ ಏನು ಸಿಗೋವಲ್ಲ ಅಂತ ಬಾಡಿಗೆ ಬಾಗಿಲತ್ತ ಮುರುಕ ಕುರ್ಚಿ ಒಂದು ಎರಡು ಅದನ್ನು ಬಿಟ್ಟು ಏನಿಲ್ಲ ಇಲ್ಲ. 10,000 ರೂಪಾಯಿ ಬಾಡಿಗೆ, 10,000 ರೂಪಾಯಿ ಕೊಟ್ಟಂತ ಅವ್ನು ಬಾಡಿಗೆ, ಎಷ್ಟು ಮಜಾ ಇದೆ. 10,000 ಬಾಡಿಗೆ ಕೊಟ್ಟನಂತ ಅಂದ್ರೆ ಲಘುನ ಲಾಭ ತಗೋಬೇಕು ಅಂದ್ರೆ ಇದಕ್ಕಲ್ಲ. ದೇವ್ರು ಏನು ಕೊಟ್ಟಾನ ಅದಕ್ಕೆ ಸತ್ಯ ಶುದ್ಧ ಕಾಯಕ ಅದನ್ನು ಮಾಡ್ತಾ ನಿನಗೇನು ಸಿಗ್ತದಾರೆ ಇಲ್ಲ ಅಂತಲ್ಲ.
ಈ ಡಬಲ್ ಮಾಡ್ಕೋಬೇಕು ಅನ್ನೋರು ಹಿಂಗಾದಾಗ ಒಂದು ಕಡೆಗೆ ನಿಮ್ಮ ಆಭರಣಗಳನ್ನು ತೊಳೆದು ಕೊಡುತ್ತೇನೆ ಅಂತ ಬಂದ. ನಿಮ್ಮ ಮನ್ಯಾಗ ತೊಳಿತೇನೆ, ನಾನು ಬೇರೆ ಹೋಗಂಗಿಲ್ಲ, ನಿಮ್ಮ ಮನ್ಯಾಗ ನಿಮ್ಮ ಕಣ್ಣಿದ್ರೆ ತೊಳಿತೀನಿ ಅಂತಾನೆ. ಆಮೇಲೆ ಕುಕ್ಕರ್ ಹತ್ತದ, ಹೌದ, ನಿಮ್ಮ ಆಭರಣ ಇಸ್ಕೊಂಡ, ಇದ್ರಾಗ ಹಾಕ್ತೇನೆ ನೋಡ್ರಿ, ಹಾಕದ, ಹೌದಾ, ಹಾಕದ, ಮತ್ತೊಂದು ಮನೆಗೆ ಹೋದ ಎಲ್ಲ. ಈಗ ತೆಗಿಬೇಡ್ರಿ ತಾನೆ, ಒಂದು ತಾಸು ಬಿಟ್ಟು ತೆಗಿರಿ, ಮತ್ತು ಅಂದ್ರೆ ಲಾಭಕ್ಕೆ ನಾ ಬರ್ತೇನೆ ಮತ್ತೆ ತೆಗ್ಯಾಕೆ ಅಂತಂದ. ಆತ್ಪ ಅವ್ರು ತೊಳಕತ್ತು, ಅವ್ನು ಬಂಗಾರ ಇವ್ರು ಬಂಗಾರ ತೊಗೊಂಡು ತೊಳಕ್ಕೆ ಹಚ್ಚಿದ್ರು. ಕುಕ್ಕರ್ ತಾನೇ ಇಟ್ಟಲ್ಲ, ನಿಮ್ಮ ಕಣ್ಣಿದ್ರೆ ಹಾಕೀನಿ. ಹೋದ ಅತ್ಲಾಗಿತ್ಲ ಹೋಗಿ ಎಲ್ಲರ ಮನೆಗೆ ಹೋಗಿ ಹೋದ. 1 ತಾಸು ಬಿಟ್ಟರು, 2 ತಾಸು ಬಿಟ್ಟರು, 4 ತಾಸು ಬಿಟ್ಟರು, ಬರಲೇ ಇಲ್ಲ. ತೆಗೆದು ನೋಡ್ತಾರೆ, ಏನೋ ಕಲ್ಲು ಆ ಕುಕ್ಕರ್ನಾಗ ಏನೋ ಎಷ್ಟು ಕಣ್ಕಟ್ಟು ಬಿದ್ದೆ ಮಾಡಿದ್ದ. ಇಂಥ ಅನೇಕ ಉದಾಹರಣೆ ಕೊಡ್ಬೋದು ನನಗೆ. ಹಂಗೆ ಲಘುನ ಆಗಲಿ, ಲಘು ಲಾಭ ಆಗಲಿ, ಗೌರವ ಕಳ್ಕೊತಾರೆ, ಉದ್ಯೋಗ ಇದು ಅದಕ್ಕೆ ಈ ಮಾತನ್ನು ಇಲ್ಲ ನೋಡು. ಶೀಘ್ರವಾಗಿ ಅತ್ಯಂತ ಸುಲಭ ಮಾರ್ಗದಲ್ಲಿ ಮಹತ್ ಫಲವನ್ನು ನಿರೀಕ್ಷಿಸ್ತಾರೆ. ಅವರ ಈ ಆಶೆಯೇ ಅವ್ರು ಸುಲಭವಾಗಿ ವಂಚಕರ ಜಾಲದಲ್ಲಿ ಸಿಲುಕಿಕೊಳ್ಳುವಂತೆ ಮಾಡ್ತೀವಿ ನಾವು. ಈ ಒಂದು ವಂಚಕ ವೃತ್ತಿಯು ಎಲ್ಲಿವರೆಗೆ ಮುಂದುವರೆದಿದೆ ಅಂದರೆ ನೋಡಿ, ಅಂಚೆಯ ಮೂಲಕವಾಗಿ ಗುರುವಿನ ಅನುಗ್ರಹ ಪ್ರಸಾದ ಆಶೆ ಮೊದಲು ಅಲ್ಪ ವೆಚ್ಚದಿಂದ ರವಾನಿಸಲ್ಪಡ್ತಾವ, ಪೋಸ್ಟ್ಲಿ ಕಳಿಸ್ಬಿಡ್ತಾರೆ ಪ್ರಸಾದ. ಹಂಗೆ ಅವುಗಳ ವ್ಯಾಪಾರಕ್ಕೆ ಏನೇನು ಅದ್ಭುತ ಪ್ರಲೋಭನ ಜಾಹೀರಾತು ಕೊಡ್ತಾರೋ ಏನೋ ಇವು ನಡೀತಾವಪ್ಪ ಅಂತ ಅಷ್ಟು ಅದು ಹೇಳ್ತಾರೆ. ಚಿನ್ನ ಪರೀಕ್ಷೆಯಲ್ಲಿ ಅದ್ಭುತ ತೇರ್ಗಡೆ, ಪ್ರಣಯದಲ್ಲಿ ವಿಜಯ, ಸಂತಾನ ಪ್ರಾಪ್ತಿ, ಇದು ಬಯಸಲು ನೀವೇನು ಬಿಡ್ತೀರಿ ಅವು ನನ್ನ ಸಾಕು ಗಟ್ಟಿಯಾಗ್ತವೆ. ಜೀವನವನ್ನು ಹಿಂಡುವ ಬಹಳ ಕಾದ ಕಾಯಿಲೆಯು ಕ್ಷೀಣವ ಮಂಗಮಾಯ, ನೀವು ರೋಗ ಕಡಿಮೆ ಆಕೈತಿ, ಇವೆಲ್ಲ ಅಡ್ವರ್ಟೈಸ್ ಬರೋದು ನೋಡಿ. ಬೇಕಾದರೆ ಭಗವದ್ ದರ್ಶನ ಕೂಡ ಕೊಡಿಸ್ತೀವಿ ಅಂತ ಅಡ್ವರ್ಟೈಸ್ ಕೊಡ್ತಾರೆ ನೋಡಿ. 7 ದಿವಸ ಸಮಾಧಿ ಬಂದ್ರೆ ಸಿದ್ಧ ಸಮಾಧಿ, ಹಾಂ ಸಿದ್ಧ ಸಮಾಧಿ ಏನು SSY ಸಿದ್ಧ ಸಮಾಧಿ ಯೋಗ SSY 7 ದಿವಸದಾಗ ಮುಕ್ತಿ ಸಿಗೋದ. ಅಲ್ಲ ಏನು ಕತ್ತಿ ನಗಿ ಬರ್ತದ ಅಡ್ವರ್ಟೈಸ್. ಸಿದ್ಧ ಸಮಾಧಿ ಯೋಗ 7 ದಿವಸದಲ್ಲಿ ಸಿದ್ಧಿ ಏನಾಗೋದೈತಿ ನಗಿ ಬರುತ್ತೆ ನಮಗೆ. ಹೋಗ್ತಾರೆ ಬಂದು ಆತೇನು ವ್ಯಾಯಾಮ ಹೇಳ್ತಾರೆ ಬರ್ಬೇಕು. ಮಂತ್ರಸಿದ್ಧ ತಾಯ್ತಾ ಕೊಡು ನೋಡಿ. ಅನುಗ್ರಹ, ವಿಭೂತಿ, ಭಗವತಿ ದತ್ತ ಕುಂಕುಮ ಇತ್ಯಾದಿ ಕೊಟ್ಟು ಕೇಳಿದಷ್ಟು ಹಣ ಕೊಟ್ಟು ಬೇಕಂದಾಗ ಪಡಿಬಹುದು ನೋಡಿ. ಇವೆಲ್ಲವೂ ಮೋಸದ ದಾರಿ. ಹಗಲ ರೇಡಿಯೋದಾಗ ಕೊಡಕತ್ತಾರೆ, ಕೇಳಿರಿ ನೋಡಿ ನೀವು. ನಿಮ್ಗೆ ಯಾರ ಇಷ್ಟು ರೊಕ್ಕ ನಮ್ಮಪ್ಪ ನಿಮ್ಮಪ್ಪ ಸಾಲ ಕೊಟ್ಟಿದ್ದಾರೆ ತೋಡ್ರಿ ಅಂತ ಕೊಡ್ತಾ ಹಾಕೇನು ನೋಡಿ ಬ್ಯಾಂಕ್ನಾಗ. ಅಪ್ಪ ನಾ ಹೆಚ್ಚು ಹಾಕೇನು, ಅದಕ್ಕೆ ಅದನ್ನು ನೀ ತಿರುಗಿಸ್ಕೊಡು, ನೀನು ಖಾತೆಗೆ ಜಮಾ ಮಾಡೀನಿ ಇದು ಕೊಡಂತಾರೆ. ಅದಕ್ಕೆ ಅಡ್ವರ್ಟೈಸ್ ಹೇಳ್ತಾನೆ. ಆದ್ರೆ ಹೇಳ್ರಿ, ನಾನು ಮೂರ್ಖನಲ್ಲ ಅಂತ ಹೇಳ್ರಿ ಅವ್ರಿಗೆ ಅಂತ ಬೇರೆ ಕೊಡ್ದ. ನಾ ಮೂರ್ಖ ಅಲ್ಲ ಅಂತ ಹೇಳ್ರಿ ಇಂಥವ್ರಿಗೆ. ಅದು ಇಂಥವ್ರ ಸಂಖ್ಯೆ ಹೆಚ್ಚದಪ್ಪ. ಅಂಥವ್ರಿಗೆ ಚಲೋ ಅಲ್ಲ ರೇಡಿಯೋ ಕೊಡ್ದ. ಎಷ್ಟು ನೋಡಿ ಕೋಟಿಗಟ್ಟಲೆ ರೊಕ್ಕ ಇತ್ತಲಿಂದ ಅಥವಾ ಹೋತ ಗೋ ನಡೆಯುವು ಎಂದು ದೊಡ್ಡ ಜಾಲ ಬೆಳೆದು. ಹಂಗೆ ಇದನ್ನು ಮೋಸದ ದಾರಿಪ್ಪ, ವಂಚನೆಯ ರಾಜಮಾರ್ಗ. ಅದಕ್ಕೆ ವಂಚನೆಯ ರಾಜಮಾರ್ಗ ಶಬ್ದ ಪ್ರಯೋಗ. ಇವು ಯಾವುಗಳಿಂದಲೂ ಮನುಷ್ಯ ತನ್ನ ಪುರುಷಾರ್ಥ ಸಾಧಿಸೋಕೆ ಆಗಂಗಿಲ್ಲಪ್ಪ. ಇದು ಸನಿದ್ರಾಗ ಅಡ್ಡ ದಾರಿ ಇಲ್ಲ. ಇದಕ್ಕೆ ಇದ ದಾರಿ. ಏನೇನು ದಾರಿ? ಸಮಾಧಿ ಶಕ್ತಿಗಳನ್ನು ಬೆಳೆಸಬೇಕು, ವಿವೇಕ ಮಾಡ್ಕೋಬೇಕು, ವೈರಾಗ್ಯ ಬೇಕು, ಸಮಾಧಿ ಶಕ್ತಿ ತಗೋಬೇಕು, ತೀವ್ರ ಮೋಕ್ಷ ತಗೋ, ಗುರು ಕೃಪೆಯಿಂದ ಅದು ಆ ಗುರು ಹೇಳಿದಾಗ ನಡ್ಕೋಬೇಕು. ಅದಕ್ಕೆ ಶ್ರದ್ಧಾ ಗುರು ಮಾರ್ಗದೊಳಗೆ ನಡಿಬೇಕು. ಹೇಳೋದು ಕೇಳೋಂತವ. ಅದಕ್ಕೆ ನಾನು 2 ಮಾತು ಹೇಳ್ತಾ ಇರ್ತೀನಿ. ಒಂದು ಗುರುವಿನ ಉಪದೇಶ, ಇನ್ನೊಂದು ಮಾರ್ಗ ನಡೆದು. ಅದಕ್ಕೆ ನಾ ಉದಾಹರಣೆ ಕೊಡ್ತಾರೆ ನೋಡು. ಆಯುರ್ವೇದ ಔಷಧ ಹೆಂಗದಪ್ಪ, ಔಷಧನೂ ತೊಗೋಬೇಕು, ಪಥ್ಯನೂ ಮಾಡಬೇಕು. ಅದು ಅಷ್ಟು ಅವಶ್ಯಕತೆ. ಔಷಧ ತೊಗೊಂಡು ಪಥ್ಯ ಮಾಡೋಕ್ಕೆ ನಡೆಯಂಗಿಲ್ಲ. ಔಷಧನೂ ತೊಗೋಬೇಕು, ಪಥ್ಯ ಮಾಡಿ. ಗಾವನಾಳದ ಔಷಧ ಪಥ್ಯ ಭಾಳ ಮಾಡ್ಬೇಕು ರೀ. ಪಥ್ಯ ಮಾಡು ಗಾವನಾಳ, ಇಲ್ಲಿಕ್ರೆ ಶಿವನಾಳ ಹೋಗಾವನಿ. ಎಷ್ಟು ಸೂಕ್ಷ್ಮದ ನೋಡ. ಒಬ್ಬ ಪಥ್ಯ ಹೇಳಿದ್ನಂತವ. ಪಥ್ಯ ಏನಪ್ಪ, ಬಾಳೆ ಎಲೆಯೊಳಗೆ ಊಟ ಮಾಡೋಂಗಿಲ್ಲ, ಅದ್ರ ತೆಗೆದು ಏನು ಮಾಡೋಂಗಿಲ್ಲ. ಅವಾಗ ಅವ ಮಾಡ್ಕೊತ ಬಂದ. ಆಮೇಲೆ ಎಲ್ಲೋ ಹೊಂಟಿದ್ದಂತ ಅದು ಕಾರ್ಯಕ್ರಮಕ್ಕೆ ಎಲ್ಲೋ. ಅವಾಗ ಅವಾಗ ಅನ್ನ ನೀಡಿದ್ರು, ಮೊಸರನ್ನ ನೀಡಿದ್ರು. ಮೊಸರು ನೀಡಿದ್ರು ಉಂಡ ರೋಗ ಹೆಚ್ಚ ಖರಾಸ. ಯಾಕೆ ಅನ್ಸೋ ಅದು ಬಾಳೆ ಎಲೆ ಕಟ್ಟಿದ್ರಂತ ಮೊಸರನ್ನ. ಎಷ್ಟೈತೆ ನೋಡಿ. ಹಾಗೆ ತೊಗೊಂಡೆ ಔಷಧ. ನನಗೇನು ಪಥ್ಯ ಹೇಳಿದ್ದು ಗೊತ್ತಾ? ನನಗೆ ಪಥ್ಯ ಹೇಳ್ದ, ತೊಗರಿ ಬೇಳೆ ಕಟ್ಟು ಜೋಳದ ರೊಟ್ಟಿ. ನಮ್ಮ ಅವು ಇದ್ಲ ಅವಾಗ. ಅಪ್ಪಾರ ಬಂದರೆ ತಮ್ಮ ಕರ್ಕೊಂಡು ಹೋಗಿ ನಡೆಯೋದು. ಅವ ಎಷ್ಟು ಹೋಗ್ಕೊಂಡು ಬರೆದು ಕೊಟ್ಟಪ್ಪ. ನಾ ಹೈಸ್ಕೂಲ್ ಓದ್ತಿದ್ದೆ.
ಬರ್ಕೊಟ್ಟ, ಉದ್ದೊಂದು ಚೀಟಿ ಕೊಟ್ಟ, ಒಂದು ಬರ್ಕೊ. ಅದ್ರಾಗ ಗುಗ್ಗಳ ಇತ್ತು. ಗುಗ್ಗಳ ಗೊತ್ತಾ? ಧೂಪ ಕಪ್ಪರ ಗುಗ್ಗಳ ಅದು ಇತ್ತು. ಅದು ವಾಂತಿ ಮಾಡ್ತದೆ ಬಹುತೇಕ, ಯಾರಿಗೂ ಗೊತ್ತಿಲ್ಲ. ಯಾರು ಸ್ವಲ್ಪ ಬಾಯಿ ಹಾಕೊಂಡು ನೋಡ್ರಿ, ವಾಂತಿನೇ ಬಂದು. ಅದನ್ನು ಕೊಟ್ಟ. ಬೆಲ್ಲ ಇತ್ತು ಅದ್ರಾಗ, ಎಲ್ಲೇ ಏನೇನು ಸಾಮಾನಿದ್ದು. ಅಲ್ಲೇ ಹುಬ್ಬಳ್ಳಿಯಾಗ ಒಂದು ಆಯುರ್ವೇದ ಅಂಗಡಿ ಇತ್ತು, ಎಲ್ಲ ತಪ್ಪಲ ಕೊಡ್ತಿದ್ರು. ನಮ್ಮ ಅಪ್ಪ ನಾನು ಕೂಡ ಉಳಿದ್ರು, ಇವರೇ ಬಂದಿದ್ರು. ಇವರೇ ಅವನಿಗೂ ಭಾಳ ಮುದುಕಿದ್ದ. ಅಪ್ಪಾರು ಕೂಡ ಭಾಳ ಗೌರವ ಇತ್ತು. ಬರ್ಕೊ ಅಂತ ಸಂಕೇಶ್ವರಕ್ಕೆ ಹೋಗ್ತಾ ದಾರ್ಯಾಗ ಇತ್ತು. ಅಲ್ಲೇ ಅವ ಬರ್ಕೊ ಅಂತಂದ. ನಾನು ಸಣ್ಣ ಇದ್ದಿದ್ದಿಲ್ಲ, ಹೈಸ್ಕೂಲ್ಗೆ ಹೋಗಿದ್ದು ನೋಡಿ. ಅವ ಏನಂದ, ಬಚ್ಚಲು ಕಟ್ಟಿ ಮೇಲೆ ಕುಂತ ಔಷಧ ತೊಗೊಂಡು ನೋಡ್ತಮ್ಮ ಅಂದ. ಅದು ವಾಕರಿ ಇಂತ ಹಾಗೆ ಬಿಡ್ತೈತಿ. ನಾನಂದು ಆಲ್ರೆಡಿ ಅದಾರ ಬಚ್ಚಲು ಕಟ್ಟಿ ಮೇಲಿಂದ ಕುಂತು ಎಲ್ಲ ಹೊರಗೆ ಹೋತ ಮತ್ತು ಔಷಧಿ ನಾಟ್ದಂಗೆ ಆತ. ಅವ ಏನು ಹೇಳ್ದ ಗೊತ್ತಾ? ಇದು ಮಾತು ಅವ ಹೇಳಂದ್ರೆ, ಅದರಿಂದ ನೀವು ಹೊರಗೆ ಹೋಗ ಗಂಟಲಕ್ಕೆ ಒಂದು ಸ್ವಲ್ಪ ಹತ್ತಿರ್ತೈತವ, ಅಷ್ಟೇ ಲಾಭ ಕೊಡ್ತೈತಿ ಇದು ಗಂಟು. ಅಷ್ಟಕ್ಕೆ 7 ದಿವಸ ತೊಗೊಂಡೆ. ಅದೇನಿತ್ತು ಕಾಲದ ಸರಿಯಾಗಿ ಬರ್ತದೆ, ಸಾಯಂಕಾಲ ಹತ್ಬೇಕಾದ್ರೆ ಹತ್ತೋಂಗಿಲ್ಲ. ಹಿಂಗೆ ಏನೋ ಬೈಕ್ ಬಂದು ನಡೀತಮ್ಮ ಅಂತ ಅಪ್ಪಾರ ಕರ್ ಗೌನಾಗ ಭಾಳ. ಇಲ್ಲೊಬ್ಬರಿಗೆ ಯಾರಿಗೂ ಕೊಡ್ಸೋದು. ಅವ್ರು ಏನು ಮಾಡೋಂಗಿಲ್ಲ, ಮುತ್ತಲ ಎಲೆ, ಒಣಗಿದ ಮುತ್ತಲ ಎಲೆ ಕುಂಚಿ ಆ ನೀರು ಕುಡಿಯೋದು. ಮತ್ತೊಬ್ಬರಿಗೆ ಹೇಳಿದಂತವ, ನೀ ಏನು ಮಾಡಿದ್ರು ಭಯಂಕರ ರೋಗ, ಇನ್ನೇನು ಸಾಯಕ ತಯಾರಿ. ಅವಾಗ ಹೇಳಿದ್ರು, ಮೂತ್ರ ಆ ಎಮ್ಮೆ ಮೂತ್ರದ ನೀ ಎಲ್ಲ ಮಾಡ್ಬೇಕು ನೋಡ. ಕುಡಿದ್ರೆ ಎಮ್ಮೆ ಮೂತ್ರ, ಅಡುಗೆ ಮಾಡ್ಕೊಂಡ್ರೆ ಎಮ್ಮೆ ಮೂತ್ರ, ಜಳಕ ಮಾಡಿದರೆ ಎಮ್ಮೆ ಮೂತ್ರ. ಸಾಯು ಲೆಕ್ಕಕ್ಕೆ ಬಂದಿದ್ದವ. ನಮ್ದೇನು ರೀ, 2 ಎಮ್ಮೆ ಕಟ್ತೀನಿ, ಮೂತ್ರ ಇಡ್ತಾರೆ, ಪೂರಾ ಆರಾಮಾದಂತವ. ಅಂದರೆ ಪಥ್ಯ ಇದಕ್ಕೆ ನಾ ಹೇಳ್ತೀನಿ, ಆಯುರ್ವೇದ ಔಷಧ ತಗೋ. ಹಂಗೆ ಗುರು ಉಪದೇಶವನ್ನು ಕೇಳಬೇಕು, ಆಮೇಲೆ ಹೇಳ್ದಂಗೆ ನಡ್ಕೋಬೇಕು. ನಡ್ಕೊಳಂಗಿಲ್ಲ ನಾಳೆ ಹೇಳ್ರಿ ನೀವು, ನಾವು ಇತ್ಲಾಗ ಕೇಳಿ ಇತ್ಲಾಗ ಬಿಡ್ತೇವೋ ಅಥವಾ ಇತ್ತಾಗ ಹೊಟ್ಟು ಅಲ್ಲ. ಹಂಗೆ ಇದು ಮಾಡಿ ಹಂಗೆ ಅಲ್ಲೇ ಅಡ್ಡದಾರಿ ಇಲ್ಲ, ಇದು ನಡುವೆ ಶಾರ್ಟ್ಕಟ್ ಇಲ್ಲ. ಹೆಂಗೆ ದುಡಿಯೋದು ಫಲಕ್ಕೆ ದುಡ್ಡು ಕಳ್ಸಕ್ಕೆ ಅಡ್ಡದಾರಿ ಇವೆಲ್ಲ ಅವು ಇಲ್ಲವೋ, ಹಂಗೆ ಇವು ಯಾವುಗಳಿದ್ರು ಮನುಷ್ಯ ತನ್ನ ಯಾವ್ದನ್ನ ಇದು ರಾಜಮಾರ್ಗ ಯಾವ್ದಪ್ಪ ಯಾವುದಕ್ಕೆ ಒಂದೇ ದಾರಿ ಇದೆಯೋ ಅದು ಬೇರೆ ಅದು ಸಂಗೀತ ಬಂದಂಗೆ ಆತಾರೆ. ಯಾವುದಕ್ಕೆ ಮುಕ್ತಿ ಮಾರ್ಗಕ್ಕೆ ಇದ ಒಂದು ದಾರಿ ಅಂದ ಬಳಿಕ ಅಡ್ಡದಾರಿ ಬೇರೆ ಇಲ್ಲ, ಇದ ಒಂದು ರಾಜಮಾರ್ಗ. ಅದಕ್ಕೆ ಹೇಳ್ತಾರೆ ನಿಜವಾದ ಗುರು ಒಬ್ಬರಿಗೆ ಅನುಗ್ರಹ ಮತ್ತವರು ಅವಗ್ರಹ ಹಂಚಲು ಸಿದ್ಧವಾಗಿ. ನೋಡು, ನೀನು ಆಶೀರ್ವಾದ ಮಾಡಿ ನೀನು ಕೆಟ್ಟ ಕುಂತಿಲ್ಲ, ಇದಕ್ಕೆ ಹೇಳ್ತಾರೆ ಒಬ್ಬರಿಗೆ ಅನುಗ್ರಹ, ಇನ್ನು ಆಗ್ರಹ ಇದು ಮಾಡೋಕ್ಕೆ ಕುಂತಿಲ್ಲ ಅವ ಗುರು. ನಿನಗೆ ಕಲ್ಯಾಣ ನೀ ದುಡ್ಡು ಕೊಟ್ಟು ನಿನಗೆ ಅರ್ಥ ಹುಡುಗಿಲ್ಲ, ಹಿಂಗಿಲ್ಲ. ಎಲ್ಲರಿಗೂ ಎಲ್ಲ ಜಾತಿ ಮತ ಪಂಥ ಯಾವುದೇ ಥರ ಇರಲಿ, ಸಾಕಾರ ಬಡವ ಯಾವುದೇ ಥರ ಎಲ್ಲರಿಗೂ ಅನುಗ್ರಹ ಅಂಥವಂಗೆ ಒಬ್ಬರು ಕೆಟ್ಟ ಮಾಡೋಕೆ ಅವ್ರು ಚಲೋ ಮಾಡೋಕ್ಕೆ ಕುಂತಿಲ್ಲ. ಅವನಿಗೆ ಯಾವ ಲಾಭದ ಆಶೆ ಇಲ್ಲ. ಇವರೇನು ಕೊಡ್ತಾರಪ್ಪ ಈ ಆಶೆ ಇಲ್ಲ. ತನಗೆ ಮನಸ್ಸು ಬಂದಂತೆ ಅನುಗ್ರಹ ಒಬ್ಬರಿಗೆ ಇನ್ನೊಬ್ಬರಿಗೆ ಒಂದೊಂದು ರೀತಿ ವಿತರಣೆ ಮಾಡೋದಿಲ್ಲ. ಅವ ಗುರುವಿಗೆ ಅನುಗ್ರಹ ಶಿಷ್ಯನ ಸಾಮರ್ಥ್ಯದ ಮೇಲೆ ನಿಂತು ಹೆಂಗೆ ಮಾಡ್ತಾನಪ್ಪ, ಅವನಿಗೇನು ಯೋಗ್ಯತೆ ಅದು ಕೊಡ್ತಾನೆ. ಹಂಗಾರೆ ನಿನಗೇನು ಔಷಧ ಬೇಕೋ ನಿನಗೆ ಕೊಡ್ತಾನೆ, ಅವನಿಗೇನು ಬೇಕೋ ಔಷಧ. ನನಗೆ ಇದನ್ನು ಕೊಟ್ಟ ಅವ್ನು ಕೊಟ್ಟ ಅಂತಂದ್ರೆ ಇಲ್ಲ, ನಿನಗಿದು ಬೇಕು ನಿನಗಿದು ಕೊಡ್ತಾನೆ, ಅದು ಬೇಕು ಅದು ಕೊಡ. ಅಂದರೆ ಡಯಾಬಿಟಿಸ್ ಮಾಡೋನಿಗೆ ಡಯಾಬಿಟಿಸ್ ಸಕ್ಕರೆ ತಿನ್ನಬೇಡ ಅಂತಾನೆ. ನನಗೆ ಸಕ್ಕರೆ ತಿನ್ನ ಅವ್ನು ಸಕ್ಕರೆ ತಿನ್ನಂತಾನ ಅಂದ್ರೆ ಅವ್ನು ಸಕ್ಕರೆ ದಿನ ಪೇಡೆ ತಿನ್ನಂದ. ಇಲ್ಲ ಆಗ್ಬೇಡ ಸಾವುಕಾರ ಹೊಸ ಹೇಳ್ತಾನಿಲ್ಲ, ಮುಂಜಾನೆ ಅಂದ್ಕೊಳ್ಳೋ ಬಜ್ಜಿ ತಿಂತ ಚಾಲನೆ ಹೋಗಿ ಬಜ್ಜಿ ತಿಂತ. ಅವ್ನಿಗೆ ಹೇಳಿದ್ವಿ ಏನಿಲ್ಲ, ನಾ ಇಷ್ಟು ಭಸ್ಮ ಕೊಟ್ಟೇನೆ, ಈ ಒಂದು ಭಸ್ಮ ಒಂದು ಹಿಡಿನ ಒಂದು ಕಿಲೋ ಪೇಡೆ ತೊಗೊಂತವ. ಆ ಪೇಡೆ ತೊಗೊಂಡು ಅದ್ರಾಗ ಒಂದು ಹನಿ ಒಂದ್ರಾಗ ಹಾಕ್ಬೇಕಂತ, ಅದನ್ನು ತಿನ್ಬೇಕು. ಆಮೇಲೆ ಮುಂದೆ ಎಲ್ಲ ಪೇಡೆ ತಿಂದುಬಿಡ್ಬೇಕಂತ ಮುಂದೆ ಆರಾಮ ಹಾಕೋಣಂತವ. ಅವ್ನು ಪೇಡೆ ತಿನ್ನಕ್ಕೆ ಹೇಳ್ತಾನೆ, ನಾನು ಸಕ್ಕರೆ ಬಿಡು ಅಂತ ಹೇಳ್ತಾನಂದ್ರೆ ಅವ್ನಿಗದು ಬೇಕಾಯ್ತು ತೊಗೊಂಡಂತವ. ಒಂದು ಚಹಾ ಕುಡಿಯೋಂಗಿಲ್ಲ, ಬಜ್ಜಿ ತಿನ್ನೋಂಗಿಲ್ಲ, ಮತ್ತು ದಿನ ಮುಂಜಾನೆ ಚಹಾ ಕುಡಿ ಅದಕ್ಕೆ ಇಲ್ಲಿ ನಾ ಯಾಕೆ ಇವನು ಹೇಳ್ತೇನೆ ಅಂದರೆ ಈ ಉದಾಹರಣೆ ಕೊಡೋದು ಗಟ್ಟಿ ಆಕೈತೆ. ಹಂಗೆ ಒಬ್ಬವನಿಗೆ ಅವನ ಅನುಗ್ರಹ ಹೆಂಗಿರ್ತಪ್ಪ, ಶಿಷ್ಯನ ಸಾಮರ್ಥ್ಯದ ಮೇಲೆ. ನಮ್ಮ ಜಾಸ್ತಿ ಹೇಳ್ತೇನಪ್ಪ ನೋಡು, ಅದೇ ಹುಟ್ಟಿದ ಕೂಸಿಗೆ 6 ತಿಂಗಳು ಹಾಲು ಕುಡಿಸ್ಬೇಕು. ಅದಕ್ಕೆ ರೊಟ್ಟಿ ಪಟ್ಟಿ ಕೊಡೋಂಗೆ ಒಂದು ಸ್ವಲ್ಪ ದೊಡ್ಡದಾದಂಗೆ ಒಂದು ಸ್ವಲ್ಪ ಮೆತ್ತಗೆ ಮಾಡಿ ನಿಲ್ಲಿಸ್ತಾಳ. ಒಕ್ಕಲ್ತನ ಹೊಲಕ್ಕೆ ಹೋಗೋಣಗೆ ಈಡೆ ರೊಟ್ಟಿ ಖಾರ ಎಣ್ಣೆ ಆ ಚಟ್ನಿ ಬದ್ನಿಕಾಯಿ ಎಲ್ಲ ಹಾಕಿ ಕಳಿಸ್ತಾಳ. ಅವ್ನು ಹಂಗೆ ಕಳ್ಸಂಗೆ ತಾರತಮ್ಯ ಇಲ್ಲ. ಅವನಿಗೆ ತಕ್ಕಂಥ ಅವನಿಗೆ, ಇವನಿಗೆ ತಕ್ಕಂಥ ಇವನಿಗೆ ಗುರು ಕೊಟ್ಟಂಗೆ ಅವರವರ ಯೋಗ್ಯತೆ ಯಾವ ಮಟ್ಟದೊಳಗೆ ಅದಾರಪ್ಪ ಇವರು. ಆ ಥರ ಬುಕ್ ಟ್ರಸ್ಟ್ ಆಫ್ ಇಂಡಿಯಾದವ ಒಮ್ಮೆ ನನ್ನ ಅಂತೆಗೆ ಬಂದು ಇದ್ದೇನೋ ಇಲ್ಲ. ಹಾಂ, ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಅವ
ಭಯಂಕರ. ಅಲ್ಲಿ ಗೋರ ಪುಸ್ತಕ ಹಚ್ಚಿದ್ವಿ ನಾವು ಅಲ್ಲೇ ಕಲ್ಯಾಣ ಮಂಟಪ ಇದ್ರಾಗ ಬೈಲಾಗ ಶೆಟ್ಟಿ ಕ್ರೀಡಾಂಗಣ. ಅವ ನೋಡಿದ್ರೆ ಯಾರು ಹಚ್ಚಿದಾನೆ, ದೇವ್ರ ಬಳೆ ಬರ ನಾನು ನೋಡಕ್ಕೆ ಬರ್ತೇನೆ. ನಾನು ಮಂದಿ ಏಕನಾಥ್ ಚಾತವ ಕೊಂಗಿಯವ್ರಿಗೆ ಕರ್ಕೊಂಬಂದ್ರೆ ಅವ ಬಂದ. ಇಲ್ಲಿ ನೋಡಿದ ಹಬ್ಬ ಮುಂಜೆ ಬಹುತ್ ಅಚ್ಚ ಅಲ್ಲ, ಏನು ಹಚ್ಚಪ್ಪ ನಿನಗೆ ಅಂತಂದೆ. ನಾಲ್ಕು ಮುಂಚೆನೆ ಅಮಾಶೆನೋ ರಂಗೋಲಿ ಪಂಗುರಿ ಹಾಕಿದ್ರು. ಹಾಂ ಏನು ಹಚ್ಚ ನಾ ದೊಡ್ಡದ್ರ ನೈ ಮಹಾಪರ ಗಯಾ ಒಮ್ಮೆ ಉತ್ನಾ ಹಚ್ಚ ಮನೆ ನೈ ಲಗ ಅಲ್ಲೇ ನನಗೆ ಆನಂದ ದೊಡ್ಡದ್ರು ಅಷ್ಟೇ ಮುಂದೆ ಹೇಳ್ತಿರೋದೆ ನನಗೆ ಆಮೇಲೆ ಅದು ಇದು ಹೇಳ್ಕೊಂತ ಇಲ್ಲಿ ಇದೆಲ್ಲ ವಾತಾವರಣ ಭಾಳ ಆನಂದ ಆಗೈತಂದ. ಯಾಕಪ್ಪ ಮಹಾತ್ಮರ ಎಲ್ಲೇ ಸ್ಥಾನ ಇರ್ತದಪ್ಪ, ಅದು ಶಾಂತಿ ಸಿಗ್ತದಪ್ಪ. ಅಲ್ಲೇ ಎಲ್ಲಿ ಕೆಟ್ಟಾಗಿದಲ್ಲ ಅಂತ ಒಂದು ಜಾಗಕ್ಕೆ ಬಂದ್ರೆ ಅಲ್ಲಿ ಅವ್ರು ಮಹಾತ್ಮರ ಪಾದ ಹಾಕ್ಯಾರ ಅಂತ ತಿಳ್ಕೊಪ್ಪ. ಅದು ಇದು ನಾ ಹೇಳೋಷ್ಟೇ ಅದು. ಆಮೇಲೆ ಎಲ್ಲ ನಾಷ್ಟ ನೈ ಜಾತ ಮಗ ಅಭಿ ನೈ ಥೋಡ ದೇರ್ ಕಿ ಬಾತ್ ವಾದ ಅವ್ನು ಕರ್ಕೊಂಬಂದಾಗ ಎಷ್ಟೊತ್ತು ಕೊಂಡಿರ್ತಾರೆ ಸಾಹೇಬ್ರು. ಕರ್ನಾಟಕ ಯೂನಿವರ್ಸಿಟಿ ಅವರು ಇದು ಕೊಟ್ಟಿದ್ರು, ಕಾರ್ ಗಾಡಿ ಕೊಟ್ಟಿದ್ರು. ಕೊಂಗಿಯವ್ರಿಗೆ ಕರ್ಕೊಂಬೈದು ಅಂತ ಹೇಳ. ಆಮೇಲೆ ನನಗೇನು ಹೇಳ್ತೀರಿ ಅಂತ ಹೇಳ. ನೀವೇನು ನನಗಷ್ಟೇನು ಹೇಳಿ ನೋಡಪ್ಪ, ಬುಕ್ ಟ್ರಸ್ಟ್ ಆಫ್ ಇಂಡಿಯಾ ಅಂದ್ರೆ ಹೆಚ್ಚಿನ ಪುಸ್ತಕ ಪ್ರಕಾಶನ ಮಾಡೋ ಸಂಸ್ಥಾನ. ಒಂದು ಪ್ರಾಂತದೊಳಗೆ ಒಂದು ಕಡೆ ಹೋಗ್ತೀರಿ, ಮತ್ತೊಂದು ಬೇರೆ ಕಡೆನೇ ಹೋಗೋದವ್ರು. ಒಂದೇ ಕಡೆಗೆ ಇಡೀ ಕರ್ನಾಟಕದ ಒಂದು ಧಾರವಾಡ ಹಚ್ಚಿರು, ಮತ್ತು ಮುಂದಿನ ಕಡೆ ಮತ್ತೊಂದು ಬೆಂಗಳೂರು ಚಲೋ ಇಲ್ಲ. ಇಲ್ಲಿ ಯಾಕಪ್ಪ ಅಂತ ಕೇಳಿದ. ಇಲ್ಲಿ 4 ಮಂದಿ ಜ್ಞಾನಪೀಠ ಪ್ರಶಸ್ತಿ ತೊಗೊಂಡವ್ರದಾರ. ಮತ್ತು ಯೂನಿವರ್ಸಿಟಿ ಅದಾವೆ, ಕರ್ನಾಟಕ ಯೂನಿವರ್ಸಿಟಿ, ಒಕ್ಕಲ್ತನಕ ಯೂನಿವರ್ಸಿಟಿ, ಲಾ ಯೂನಿವರ್ಸಿಟಿ, ಅದಕ್ಕೆ ಇಲ್ಲೆಲ್ಲ ಬಂದೇನಿ ಅಂತ ಆಯ್ತಲ್ಲ. ಅವಾಗ ನಾ ಏನು ಹೇಳಿದೆ ಅವಂಗಂದ್ರೆ, ನೋಡಪ್ಪ ಇಷ್ಟೆಲ್ಲ ಇರ್ತೇವಲ್ಲ, ಮಹಾತ್ಮರು ಅನ್ನೋಂಥವ್ರು ಬೋರ್ಡ್ ಬರ್ಕೊಂಡು ಕುಂತಿರಂಗಿಲ್ಲ. 108 ಸ್ವಾಮಿಗಳ ಅನುಗಾನ ಬರ್ಕೊಳ್ಳೋದಿಲ್ಲ, ಎಲ್ಲ ಹಳ್ಳ ಇದ್ದೇ ಇರ್ತಾರೆ. ಹೌದಾ? ನಿನಗೆ ಅದು ತೀವ್ರವಂಥ ಇಚ್ಛಾ ನೀನಿದ್ರೆ ಸಿಗ್ತಾರೆ. ಹೌದಾ? ನೀನು ಹಾಗೆ ನಿನ್ನಲ್ಲಿ ಇಚ್ಛಾ ಅದ ಹಾಗೆ ಇಲ್ಲಿ ಯಾರಪ್ಪ ಅಂತ ಕೇಳಿ ಎಲ್ಲೋ ಹಳ್ಳ್ಯಾಗ ಕೂತಿರ್ತಾವೆ. ಒಂದು ಗುಡಿಸಲ್ದಾಗ ಒಂದು ಸಣ್ಣ ಮಠ ಮಾಡಿ ಕೂತಿರ್ತಾರೆ. ಅಲ್ಲೇ ನೀವು ಹೋದ್ರೆ ನೀ 10 ನಿಮಿಷ ಮಾತಾಡು, ನಿನ್ನ ಒಳಗೆ ಏನು ಅಡುಗೆದಂತ ಗೊತ್ತಾಗುತ್ತೆ, ಏನು ನಿನಗೆ ಬೇಕು ಅಂತ ಅವ್ರಿಗೆ ಗೊತ್ತಾಗ. ಅವ್ರು 4 ಮಾತು ಹೇಳ್ತಾರೆ, ನಿನ್ನ ಕಲ್ಯಾಣ ಆಗ್ತಪ್ಪ ಅಂತ. ಬಹುತ್ ಹೆಚ್ಚ ಬಹುತ್ ಜಾತವ ಅನ್ಕೊತ ಹಂಗೆ ಅವ್ರಿಗೆ ಗೊತ್ತಾಗ್ತದೆ ಎದಕ್ಕೆ ಬೇಕಪ್ಪ ನಿನಗೆ. ಹೆಂಗಪ್ಪ ನಮ್ಮಲ್ಲಿ ಆಯುರ್ವೇದ ಡಾಕ್ಟ್ರ್ ಇದ್ರು, ನಮ್ಮ ವೈದ್ಯರು ಹುಬ್ಬಳ್ಳಿ ಹಲ್ಸಿಕರ್ ಅಂತೇಳಿ. ಇಷ್ಟು ಹಿಡಿದ್ರೆ ಸ್ವಲ್ಪ ಹೊತ್ತು ನೋಡ 1 ನಿಮಿಷ ಕೂಡ ಇರ್ತಿದ್ವಿ ನಾವು. ಹಿಂಗೆ ನೋಡಿ ನಿನಗೇನಾಯಿತು, ಇಷ್ಟು ದಿವಸದಿಂದ ನಿನಗೆ ರೋಗ ಬಂದಿತ್ತು, ಆ ಪೂರ ಆರಾಮಾಗಿಲ್ಲಿದು ಅಂತ. ಹೆಣ್ಮಕ್ಳು ಮುಟ್ಟಿಸ್ತಿದ್ದಿಲ್ಲ ನಾವು. ಕಾಲು ಹಿಂಗಿಟ್ರೆ ಕಾಲು ನೋಡ್ದ ಹಂಗಾಲ ಏನು ನೋಡ್ತಿದ್ನೋ ಏನೋ. ಔಷಧ ಕೊಟ್ಟರೆ ಮುಗಿತಕ್ಕ ಎಂಥವ್ರಿಗೆ KM ಶಿವರು ಕಾಂಪಿಟೇಷನ್ ಮಾಡಿ. ಒಬ್ಬ ಗಂಟೆ ಇತ್ತಂತೆ KM ಶಿವ, ಇವರು ಬೊಂಬೈಗೆ ಹೋಗಿದ್ರು ನೋಡಕ್ಕೆ ಹೋಗಿದ್ರು. ಅವ್ನು ಗಂಟೆ ಐತೆ ಆಪ್ರೇಷನ್. ಅವ್ನು ಆಪ್ರೇಷನ್ ಹೆದರಿಕೆಲ್ಲ, ನಮ್ಮ ಡಾಕ್ಟ್ರು ಬರಲಿಲ್ಲ. ಡಾಕ್ಟ್ರು ಬಂದು KM ಶಿವ ಹಿಂಗೆ ರೀ ಹೇಳ್ಯಾರ, ಹಿಂಗೆ ಅವ್ರ ಕಡೆ ಹೋಗು, ಆಪ್ರೇಷನ್ ಇಲ್ಲದೆ ಆರಾಮ ಮಾಡ್ತಾರಂತ ಕೇಳ್ರಿ. ಅಲ್ಲೋ ಗಂಟೆ ಐತಿ ಹೆಂಗೆ ತೆಗಿತಿ ಅದನ್ನ, ನಮ್ಮ ಕಡೆ ಹಂಗಿಲ್ಲಪ್ಪ. ಇವ್ರ ಕಡೆ ಬಂದು ಇವ್ರು ಔಷಧ ಕೊಟ್ಟು ಆ ಗಂಟು ಕರಿಗೆ ಮಲದವ್ರು ಹೋಗೋಂಗೆ ವ್ಯವಸ್ಥೆ ಮಾಡಿ. ಅದಕ್ಕೆ ಫೋಟೋ ಇಲ್ಲ ಇಷ್ಟು ನೋಡಿದ್ದೆ. ಆಮೇಲೆ ಈಗ ಹೋಗು ಅವ್ನು ಗಂಟೆ ಐತೆ ಅಂತ ಕೇಳೋ ಅಂದ್ರೆ ಯಾಕೆ ಇವೆಲ್ಲ ಮಾತಂತಂದ್ರೆ ಅವ್ನು ಗೊತ್ತಾಗತ್ತೆ ಏನು ನಿನಗೆ ಅನ್ನೋದು. ಹಂಗೆ ಅವನ ಕಡೆ ಹೋಗಿ ಪತ್ತೆನೂ ಮಾಡಬೇಕು ಅಂತ ಔಷಧ. ಹಂಗೆ ಆ ಮೆಟ್ಲು ಮನುಷ್ಯ ಎಲ್ಲರೂ ಒಂದೇ ರೀತಿ ನೋಡಿ ಎಲ್ಪ ಸಾಧನ ಆಶ್ರಯಿತದ ಹೊರತು ಗುರುವಿನ ಪ್ರವೃತ್ತಿ ಅಲ್ಲೇ ಅವಂಗಲ್ಲೇ ಹೋಗಿ ಏನು ಮೊದಲು ಸಾಧನ ಮಾಡಿಕೊಂಡೇ ಹೋಗ್ಬೇಕು, ಪಡೆಯಬೇಕು. ಅದು ಶ್ರದ್ಧೆ ಆಶ್ರಯಿಸಿದ ಹೊರತು ಗುರುವಿನ ಪ್ರವೃತ್ತಿ ಅಲ್ಲ. ನಿನಗೆ ಈ ಶ್ರದ್ಧಾ ಇಡಬೇಕು ಅಂತಂದಿದ್ರೆ ಗುರು ಪರೀಕ್ಷೆ ಮಾಡ್ತಾನೆ. ಪರಿಪೂರ್ಣದ ಮೆಟ್ಟರ ಮಂಟ್ರ ಮನುಷ್ಯ ಎಲ್ಲರೂ ಒಂದೇ ರೀತಿ ಕಾಣ. ಅವನಿಗೆ ಯಾವ ಜಾಪಲ್ಲೇ ಇರೋದು, ಅವನ ಸಂಘ ಸಹವಾಸಗಳ ಸುಗಂಧ ಎಲ್ಲ ಕಡೆ ಹರಡ್ತೈತೆಲ್ಲ. ಯಾರು ಎಷ್ಟು ಬೇಕಾದಷ್ಟು ತಮ್ಮ ಶಕ್ತಿ ಇದ್ದಷ್ಟು ಅದರ ಪ್ರಯೋಜನ. ನಿಮ್ಮ ಸಮುದ್ರ ಪಾದ ನಿನಗೆ ಎಷ್ಟು ಬಾಂಡೆ ದೊಡ್ಡದೈತೋ ಅಷ್ಟು ತಗೋಬೋದು. ಅದಕ್ಕೆ ನಿನ್ಗೆ ಎಷ್ಟು ಬೇಕಾದ್ರೆ ತೊಗೊಂಡೋಗಂತ. ನಿನ್ನ ಬಾಂಡೆ ದೊಡ್ಡ ಮಾಡ್ಕೊಳ್ಳೋದು ನಿನ್ನ ಕೆಲಸ, ಪಾತ್ರೆ ದೊಡ್ಡ ತರೋದು ನಿನ್ನ ಕೆಲಸ, ಹೊರದು ತಾಕತ್ತು ನಿನ್ನ ಕೆಲಸ. ಹಂಗೆ ಸಾಗರವು ತನ್ನಿಂದ ನೀರನ್ನು ತೆಗೆದುಕೊಂಡು ಹೋಗೋದಕ್ಕೆ ಯಾರನ್ನೂ ಅಡ್ಡಿ ಮಾಡೋದು. ನಮ್ಮ ಮಡಿಕೆಯೇ ಅದನ್ನು ಪರಿಮಿತಿಗೊಳಿಸ್ತದೆ. ಸೂರ್ಯನು ಬೆಳಕು ಮನೆಗೂ ಅದನ್ನು ಹೆಚ್ಚು ಕಡಿಮೆ ಮಾಡಿ ಹಂಚೋಲ್ಲ. ಸೂರ್ಯ ನಮ್ಮ ಮನೆಗೆ ಕಡಿಂಪ ನಿಮ್ಮ ಮನೆಗೆ ಹೆಚ್ಚು ಅಂತಿಲ್ಲ. ಮನೆಯ ಗೋಡೆಗಳಲ್ಲಿ ಅದನ್ನು ಪರಿಮಿತಿ ಅನ್ನು ನೀವು ಗಾಡಿ ಕಟ್ಟಿ ಅದು ಕತ್ಲಾಕೈತಿ. ಅದು ನೀ ಹೆಂಗೆ ಬೇಕು ಅದು ನಮ್ಮ ಅಜ್ಜ ಹೇಳಿ ನೋಡಪ್ಪ, ಸೂರ್ಯ ನನ್ನ ಬೆಳಕು ತೋಡ್ರಿ ಅಂತ. ನೀನು ಸೂರ್ಯ ಸಮಾನವಾಗಿರ್ತದೆ. ಸೂರ್ಯನ ಬೆಳಕು ಇಲ್ಲಿ ಅಷ್ಟೇ ಅಲ್ಲಿ ಅಷ್ಟೇ ಹೊರಗೆ ಎಲ್ಲ ಕಡೆ ಸೂರ್ಯ.
ಅದನ್ನು ಒಂದು ರಾವ್ ಕಾಜ ಹಾಕ್ರಿ ಏನು ತಯಾರಾಗ್ತದೆ? ಬೆಂಕಿ. ರಾವ್ ಕಾಜ ಹಿಡಿದು ಇತ್ಲಾಗ ಹಿಡಿದ್ರಿ ಬೆಂಕಿ ಎತ್ತದ, ಆ ಬೆಂಕಿ ಮಾಡ್ಕೊಂಡಿಲ್ಲ. ಸೋಲಾರ್ ಉಪಯೋಗ ಮಾಡ್ತೀನಿ, ರಾತ್ರಿ ಸಹಿತ ಆ ಬೆಳಕು ಉಪಯೋಗ ಮಾಡ್ಕೊ. ಅದು ನಿನ್ನ ಬುದ್ಧಿ. ಮತ್ತೆ ಅವನ ಬೆಳಕು ಮಾತ್ರ ನೀ ಮಾಡ್ಕೊಂಡು ಅವ್ನಿಗೆ ಹೆಚ್ಚು ಇಲ್ಲ, ಬಡವರಿಗೆ ಕಡಿಮೆ, ಸಾಹುಕಾರಿಗೆ ಹೆಚ್ಚು ಇಲ್ಲ, ಅವ ಸಮಾನಾಗೇ ಕೊಡ್ತಾನೆ. ನೀ ಅದನ್ನು ಬೆಳೆಸೋದು ನಿನ್ನ ಕೆಲಸ ಅಂತ ಅದನ್ನ ಹೇಳ್ತಾರೆ. ಅವ ಎಲ್ಲರ ಕಾಲ ಯಾವ ಚಾಪಲ್ಲೇ ಸಾಗರ ತನ್ನಿಂದ ತೆಗೆದುಕೊಂಡು ಹೋಗೋದಕ್ಕೆ ಯಾರನ್ನೂ ಅಡ್ಡಿ ಸಾಹುಕಾರ ಇದೀನಿ ದೊಡ್ಡ ಒಯ್ಬೇಡ, ಯಾರು ಬೇಕಾ ಬಡೋದಿ ಇಟವೈ ಅನ್ನಂಗಿಲ್ಲ. ತನ್ನ ಮಡಿಕೆಯೇ ಅದನ್ನು ಸೀಮಾಗೊಳಿಸ್ತಾರೆ. ಸೂರ್ಯ ಬೆಳಕನ್ನು ಅವನಿಗೆ ಮನೆ ಗೋಡಿಗಳು ಅವನ್ನ ಸಾವರ್ತಾಯಿ ಮತ್ತೊಂದೇನು ಅಲ್ಲಪ್ಪ ಅಂತ ಹೇಳ್ತಾರೆ. ಹಂಗೆ ಅದು ಹರಿಯುವ ನದಿಯೇ ನೀರು ಯಾವ ಗದ್ದೆಗೂ ತಾರತಮ್ಯ ಮಾಡೋಂಗಿಲ್ಲ. ನಾವು ಅಯ್ಯೋ ಕಾಲುವೆಗಳೇ ಅದನ್ನು ನಿಯಮ, ಎಷ್ಟು ಕಾಲುವೆ ಅಷ್ಟು ನೀರು ನಿಂದಿರ್ತಾವೆ. ಹಾಗೆಯೇ ಗುರುವು ತನ್ನ ದಿವ್ಯಾನುಭವವನ್ನು ಉಪದೇಶ ಸರ್ವರಿಗೂ ಸಮಾನ ವಿವರಿಸ್ತಾನೆ. ಆದರೆ ಸಾಧಕ ಶಿಷ್ಯರ ಶಕ್ತಿ ಸಾಮರ್ಥ್ಯ ಅನುಸರಿಸಿ ಅವ್ರಿಗೆ ತಕ್ಕ ಫಲ ಸಿಗ್ತದೆ. ನಿಮಗೆ ಫಲ ಸಿಗ್ತೈತಿ ಅದಕ್ಕೆ. ಆದ್ದರಿಂದ ಸಾಧಕನ ವಿವೇಕ ವೈರಾಗ್ಯ ಷಟ್ ಸಂಪತ್ತಿಗಳು ಅವನ ಮೋಕ್ಷದ ಇಚ್ಛೆಯನ್ನು